ಇವತ್ತು ಕೂಡ ಅಯೋಧ್ಯೆ ರಾಮ ಮಂದಿರ ಹುಂಡಿ ಕಳ್ಳತನದ ಪ್ರಕರಣದ ಅಪ್ಡೇಟ್ಗಳೊಂದಿಗೆ ನ್ಯೂಸ್ ಅವರ್ನ ಶುರು ಮಾಡ್ತಾ ಇದ್ದೀವಿ. ಒಂದೊಂದೇ ಮಾಹಿತಿಗಳು ಬರ್ತಾ ಇದ್ದಾವೆ. ಎಕ್ಸಾಕ್ಟ್ ಆಗಿ ಈ ಕಳ್ಳರೇನಿದ್ರಲ್ಲ 8 ಜನ, ಆ್ಯಸ್ ಆಫ್ ನೌ 8 ಜನ ಆರೋಪಿಗಳಾಗಿದ್ದಾರೆ. ಇವರ ಪೈಕಿ ಕೆಲವರು ಅಮಾಯಕರು ಅಂತಲೂ ಆಗ್ಬೋದು, ಇನ್ನು ಕೆಲವರು ಇವ್ರನ್ನ ಬಿಟ್ಟು ಬೇರೆ ಇದ್ದಾರೆ ಅಂತಲೂ ಆಗ್ಬೋದು. ತನಿಖೆ ಅಂತೂ ನಡೀತಾ ಇದೆ. ಹೆಂಗಾಗ್ತಾ ಇತ್ತಿದು? ಅಯೋಧ್ಯೆಯ ಭವ್ಯ ರಾಮ ಮಂದಿರ, ಅದರ ಗರ್ಭಗುಡಿ, ಬಾಲರಾಮನ ವಿಗ್ರಹ ಇರುವಂಥ ಗರ್ಭಗುಡಿ, ಅದರ ಎದುರಿಗೆ 2 ಹುಂಡಿಗಳಿದ್ದಾವೆ. ಆ ಹುಂಡಿಗೆ ಬಂದಂಥವರು ದುಡ್ಡು, ಕೆಲವರು ಬೆಳ್ಳಿ ಬಂಗಾರದ ವಸ್ತುಗಳನ್ನು ಹಾಕ್ತಾರೆ. ಅವು ತುಂಬಿದಾಗ ತೆಗೆದುಕೊಂಡು ಹೋಗೋದಕ್ಕೆ ಒಂದು ವ್ಯವಸ್ಥೆ ಇದೆ. ತುಂಬಿದಾಗ ಅಂದರೆ ಈಗ ಭಕ್ತರ ಸಂಖ್ಯೆ ಕಡಿಮೆ ಇರುವ ಸಮಯದಲ್ಲಿ ಅದು ತುಂಬೋದಕ್ಕೆ ತುಂಬ ದಿನ ತಗೊಳ್ಳಬಹುದು. ಮಹಾಕುಂಭ ಮೇಳ ನಡೀತಾ ಇತ್ತಲ್ಲ, ಅವಾಗ 2 ತಾಸಿಗೊಂದ್ಸಲ ಹುಂಡಿ ತುಂಬ್ತಾ ಇದ್ವಂತೆ. 2 ತಾಸಿಗೊಂದ್ಸಲ ತುಂಬ್ತಿದ್ವಂತೆ. ತುಂಬಿದ ತಕ್ಷಣ ತಗೊಂಡು ಹೋಗೋದಕ್ಕೊಂದು ವ್ಯವಸ್ಥೆ ಇದೆ. ಅಯೋಧ್ಯೆಯ ರಾಮ ಮಂದಿರದ ಯಾತ್ರಿ ನಿವಾಸ ಇದೆಯಲ್ಲ, ಅದರ ಬೇಸ್ಮೆಂಟ್ನಲ್ಲಿ ಅದನ್ನು ಹಣವನ್ನು ಎಣಿಸೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಈ ಗರ್ಭಗುಡಿಯ ಎದುರಿಗಿನಿಂದ ಯಾತ್ರಿ ನಿವಾಸಕ್ಕೆ ತೆಗೆದುಕೊಂಡು ಹೋಗುವ ಮಾರ್ಗ ಮಧ್ಯದಲ್ಲಿ CC ಕ್ಯಾಮರಾಗಳು ಇಲ್ಲದೇ ಇರುವ ಕೆಲವು ಜಾಗಗಳಿದ್ವು. ಕೆಲವರಂತಾರೆ CC ಕ್ಯಾಮರಾಗಳು ಇಲ್ಲದೇ ಇರುವ ಜಾಗಗಳಿದ್ವು ಅಂತ, ಇನ್ನು ಕೆಲವರು ಹೇಳ್ತಾರೆ CC ಕ್ಯಾಮ್ರಾ ಇದ್ವು, ಅಲ್ಲಿ ಇವರು ಆಫ್ ಮಾಡ್ತಿದ್ರು ಅಂತ. ಇನ್ನು ಕೆಲವರು ಹೇಳ್ತಾರೆ SIT ತನಿಖೆಯಲ್ಲಿ ಹೊರಗೆ ಬರಬೇಕದು. ಆ ಸೈಕಲ್ ಗ್ಯಾಪ್ನಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ದುಡ್ಡು ಎಗರಿಸ್ಬಿಡ್ತಿದ್ರಂತೆ. ಎಷ್ಟು ಸಾಧ್ಯವೋ ಅಷ್ಟನ್ನು ಎಗರಿಸ್ತಾ ಇದ್ರು. ಆ ನಂತರ ತಗೊಂಡೋಗಿ ಆ ಬೇಸ್ಮೆಂಟ್ನಲ್ಲಿ ಎಣಿಕೆ ಮಾಡಿ ತಗೊಂಡೋಗಿ SBIನಲ್ಲಿ ಜಮಾ ಮಾಡೋದಪ್ಪ, ಕಳ್ಳತನ ಆಗಿಬಿಟ್ಟಿರ್ತಿತ್ತು ಅಂತ. ಒಂದು ಮೋಡಸ್ ಆಪರಂಡೈ ಇದು. ಇನ್ನೂ ಒಂದು ಮೋಡಸ್ ಆಪರಂಡೈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಬಿದ್ದಿರುವ ಹಣವನ್ನು 500 ರೂಪಾಯಿ ನೋಟು, 100 ರೂಪಾಯಿ ನೋಟು, 50 ರೂಪಾಯಿದ್ದು, 20 ರೂಪಾಯಿದ್ದು, 10 ರೂಪಾಯಿದ್ದು ಹಿಂಗೆ ಮಾಡಬೇಕು. ಕಾಯಿನ್ಗಳನ್ನು ಒಂದು ಕಡೆ ಮಾಡಬೇಕಲ್ಲ. ಈ 500 ರೂಪಾಯಿ ನೋಟಿನ ಕಟ್ಟನ್ನು 100 ನೋಟು ಸೇರಿಸಿ ಒಂದು ಕಟ್ ಮಾಡಿ ಇಡಬೇಕಲ್ಲಿ. ಅಂತಿಮವಾಗಿ ಎಷ್ಟು ಬಂಡಲ್ ಆಯಿತು ಅಂತ ಎಣಿಸ್ತಾರೆ. 500 ರೂಪಾಯಿಯ ನೋಟುಗಳ 100 ನೋಟಿನ ಬಂಡಲ್ 50,000 ರೂಪಾಯಿ. ಅದು ಆ ಬಂಡಲ್ ಮಾಡಿ ಇಟ್ಟ ಮೇಲೆ 1 ಬಂಡಲ್, 2 ಬಂಡಲ್, 3 ಬಂಡಲ್, ಹಂಗೆ 10 ಬಂಡಲ್ ಆದರೆ 5 ಲಕ್ಷ, 20 ಬಂಡಲ್ ಆದರೆ 10 ಲಕ್ಷ, ಹಂಗೆ ಎಣಿಸ್ತಾರೆ. ಇವರು 100 ನೋಟುಗಳ ಬದಲು 120, 125 ನೋಟುಗಳನ್ನು ಹಾಕ್ತಿದ್ರಂಥದ್ರಲ್ಲಿ ಒಂದು ಬಂಡಲ್ಗೆ. 50,000ದ ಬದಲು 60,000, 70,000, 75,000 ಒಂದು ಬಂಡಲ್ ಮಾಡೋದು. ಅಂತಿಮವಾಗಿ ಬಂಡಲ್ ಮಾಡಿ ಇಟ್ಟ ಮೇಲೆ ಬಂಡಲ್ಗಳನ್ನು ಎಣಿಸ್ತಾರಲ್ಲ ಎಷ್ಟಾಯಿತು ಅಂತ, ಅದರಲ್ಲಿ 20 ಲಕ್ಷ, 25 ಲಕ್ಷ, 30 ಲಕ್ಷ, 35 ಲಕ್ಷ ಅಂತ ಟೋಟಲ್ ಬಂಡಲ್ಗಳನ್ನು ಎಣಿಸಿದಾಗ ಗೊತ್ತಾಗುತ್ತೆ. ಇಲ್ಲಿ ಲೆಕ್ಕ ಬಂಡಲ್ಗಳನ್ನು ಎಣಿಸಿದಾಗ ಸಿಗ್ತಾ ಇದ್ದದ್ದು 25 ಲಕ್ಷ, 30 ಲಕ್ಷದ. ಅದರಲ್ಲಿ ಆ್ಯಕ್ಚುಲಿ 30 ಲಕ್ಷದ ಲೆಕ್ಕ ಸಿಕ್ಕಾಗ 35 ಲಕ್ಷ ಇರ್ತಿತ್ತು. 40 ಲಕ್ಷದ ಲೆಕ್ಕ ಸಿಕ್ಕಾಗ 50 ಲಕ್ಷ ಇರಬಹುದು. ಜಾಸ್ತಿ ದುಡ್ಡು ಹಾಕಿರ್ತಾ ಇದ್ರು, ಜಾಸ್ತಿ ನೋಟುಗಳನ್ನು ಪರ್ ಬಂಡಲ್ನಲ್ಲಿ ಹಾಕಿರ್ತಾ ಇದ್ರು. ಆ ಬಂಡಲ್ಗಳನ್ನು ತಗೊಂಡೋಗಿ SBIನಲ್ಲಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಡೆಪಾಸಿಟ್ ಮಾಡುವಾಗ ಅಲ್ಲೊಂದು ಅಡ್ಜಸ್ಟ್ಮೆಂಟ್ ಇತ್ತು. ಇಲ್ಲಿ ಲೆಕ್ಕ ಎಷ್ಟು ಬರೆದಿತ್ತಿದ್ರಲ್ಲ ಅಷ್ಟೇ ಡೆಪಾಸಿಟ್ ಮಾಡ್ತಾ ಇದ್ರಲ್ಲಿ. 30 ಲಕ್ಷ ಲೆಕ್ಕ ಬರೆದ್ರೆ 30 ಲಕ್ಷ ಡೆಪಾಸಿಟ್ ಆಗಿರ್ತಿತ್ತು. ಬಟ್ ಬಂಡಲ್ಗಳಲ್ಲಿನ ಎಕ್ಸ್ಟ್ರಾ ನೋಟುಗಳನ್ನು ತೆಗೆದಿಟ್ಕೊತಾ ಇದ್ರು. ಇಂಥ ಮೋಡಸ್ ಆಪರಂಡೈಗಳ ಮೂಲಕ ಹಣವನ್ನು ಎಗರಿಸಿದ್ದಾರೆ. ವರ್ಷಗಳಿಂದ ಇದು ನಡ್ಕೊಂಡು ಬರ್ತಾ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. SIT ತನಿಖೆ ಮತ್ತು ದಾಳಿಯಲ್ಲಿ ಅವಿನಾಶ್ ಶುಕ್ಲಾ ದೇವಸ್ಥಾನದ ಪರಿಚಾರಕ ಈತ ಮನೆ ಮೇಲೆ ರೇಡ್ ಮಾಡಿದಾಗ 20 ಲಕ್ಷ ರೂಪಾಯಿ ಸಿಕ್ಕಿದೆ. ಅನುಕಲ್ಪ ಮಿಶ್ರಾ ದೇಣಿಗೆ ಹಣ ಎಣಿಸುವ ಸ್ಟಾಫ್ ಅನುಕಲ್ಪ ಮಿಶ್ರಾ, ಈತನ ಮನೆ ಮೇಲೆ ರೇಡ್ ಮಾಡಿದಾಗ ಗೊತ್ತಾಗಿದ್ದು ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾನೆ, 65 ಲಕ್ಷ ರೂಪಾಯಿದು ಒಂದು ಮನೆ ಕೂಡ ಕಟ್ಟಿಸ್ತಾ ಇದ್ದಾನೆ. ಜೊತೆಗೆ ಇತ್ತೀಚೆಗೆ ಒಂದು SUV ಕಾರ್ ಬುಕ್ ಮಾಡಿದ್ದಾನೆ ಈತ ಅಂತ. ಲವಕುಶ್ ಮಿಶ್ರಾ ಇನ್ನೊಬ್ಬ ದೇಣಿಗೆ ಎಣಿಕೆ ಸಿಬ್ಬಂದಿ. ಈತನ ಮನೆ ಮೇಲೆ ರೇಡ್ ಮಾಡಿದಾಗ ಏನೂ ಸಿಗಲಿಲ್ಲ.
ಬಟ್ ಪೊಲೀಸರಿಗೆ ಸಂಶಯ ಬಂತು, ಈತ ದುಡ್ಡನ್ನು ಸಂಬಂಧಿಕರ ಮನೇಲಿ ಇಟ್ಟಿದ್ದಾನೆ ಅಂತ ಗೊತ್ತಾಯ್ತು. ಹೆಂಗೋ ಒಂದು ಮೂಲದ ಮೂಲಕ ಗೊತ್ತಾಯಿತು. ಅವರ ಮನೆ ಮೇಲೆ ರೇಡ್ ಮಾಡಿದಾಗ 12 ಲಕ್ಷ ರೂಪಾಯಿ ಸಿಕ್ಕಿದೆ. 12 ಲಕ್ಷ. ಕುಟುಂಬಸ್ಥರ ಹೆಸರಿನಲ್ಲಿ ಈತ ಬೇರೆ ಬೇರೆ ಕಡೆ ಆಸ್ತಿ ಖರೀದಿಸಿದ್ದಾನೆ ಅಂತ ಗೊತ್ತಾಗಿದೆ. ಮನೀಶ್ ಕುಮಾರ್ ದೇಣಿಗೆ ಎಣಿಕೆಯ ಮತ್ತೊಬ್ಬ ಸಿಬ್ಬಂದಿ, 36 ಲಕ್ಷ ರೂಪಾಯಿ ಸೀಸ್ ಆಗಿದೆ. 36 ಲಕ್ಷ. ರಾಮಶಂಕರ್ ಯಾದವ್ ಈತ ಚಂಪತ್ರಾಯ್ ಮಾಜಿ ಕಾರ್ ಡ್ರೈವರ್. ರಾಮಶಂಕರ್ ಯಾದವ್ ಅಲಿಯಾಸ್ ಟಿನ್ನು ಯಾದವ್, ದುಡ್ಡು ಚಿನ್ನಾಭರಣ ಸಿಕ್ಕಿದೆಯಂತೆ. ಕುಟುಂಬಸ್ಥರ ಹೆಸರಿನಲ್ಲಿ ಆಸ್ತಿ ಖರೀದಿ ಮಾಡಿದಿರುವ ದಾಖಲೆಗಳು ಸಿಕ್ಕಿದೆಯಂತೆ. ನೋಡಿ, ಇದುವರೆಗೂ ಸಿಕ್ಕಿರುವ ಕ್ಯಾಶ್ ಅಂತ ತಗೊಂಡ್ರು ಹತ್ತತ್ರ ಒಂದು 80 ಲಕ್ಷ ಬರುತ್ತೆ. ಹತ್ತತ್ರ 80 ಲಕ್ಷ. ಇವರು ಆಸ್ತಿ ಖರೀದಿ ಮಾಡಿದ್ದಾರೆ, ಬಂಗಾರ ತಗೊಂಡಿದ್ದಾರೆ, ಕಾರ್ ತಗೊಂಡಿದ್ದಾರೆ, ಎಲ್ಲವನ್ನೂ ಸೇರಿಸಿದ್ರೆ ಎಷ್ಟಾಗ್ಬೋದು? ಐ ಆಮ್ ಟ್ರೈಂಗ್ ಟು ಗಿವ್ ಯು ಎ ಪರ್ಸ್ಪೆಕ್ಟಿವ್. ಎಷ್ಟರದಾಗ್ಬೋದು? ಒಂದು 5 ಕೋಟಿದಾಗತ್ತಾ? ಬೇಡ, ಅಪ್ಪರ್ ಲಿಮಿಟ್ ಇಟ್ಕೊಳ್ಳೋಣ, 10 ಕೋಟಿದಾಗಬಹುದಾ? ಇದು ಕರ್ನಾಟಕದಲ್ಲಿ ಲೋಕಾಯುಕ್ತ ದಾಳಿಯಲ್ಲಿ ಸಿಕ್ಕಿ ಬೀಳಬಹುದಾದ ಯಾವುದೋ ನೀರಾವರಿ ಇಲಾಖೆನೋ ಅಬಕಾರಿ ಇಲಾಖೆನೋ ಒಬ್ಬ ಅಧಿಕಾರಿಯ ಮನೆಯಲ್ಲಿ ಸಿಗಬಹುದಾದ ಆಸ್ತಿಯ ಮೊತ್ತ ಇದಷ್ಟೇ. ಆದರೆ ಯಾಕೆ ದೇಶದಾದ್ಯಂತ ಚರ್ಚೆ ಆಗುತ್ತೆ ಅಂದರೆ ಧಾರ್ಮಿಕ ನಂಬಿಕೆಗಳಿದ್ದಾವೆ. ಇಲ್ಲಿ ಧಾರ್ಮಿಕ ನಂಬಿಕೆಗಳಿದ್ದಾವೆ. ಎಷ್ಟು ದುಡ್ಡು ಅನ್ನುವ ಕಾರಣಕ್ಕಲ್ಲ, ರಾಮನ ಜೊತೆಗೆ ಅಯೋಧ್ಯೆಯಲ್ಲಿಯ ಈ ರಾಮ ಮಂದಿರದ ಜೊತೆಗೆ ಧಾರ್ಮಿಕ ನಂಬಿಕೆಗಳಿದ್ದಾವೆ ಅನ್ನುವ ಕಾರಣಕ್ಕಾಗಿ ದೇಶದಾದ್ಯಂತ ಚರ್ಚೆ ಆಗ್ತಾ ಇರೋದು. ದೇಶದಾದ್ಯಂತ ರಾಮಭಕ್ತರ ಮನಸ್ಸಿಗೆ ಬೇಜಾರಾಗ್ತಾ ಇರೋದು ಆ ಕಾರಣಕ್ಕೆ. ಇಲ್ಲಿ ಎಷ್ಟು ಮೊತ್ತ ಅಯೋಧ್ಯೆಯ ರಾಮ ಮಂದಿರ ಲೋಕಾರ್ಪಣೆಗೊಂಡು ಇದುವರೆಗೂ ಈ ಹುಂಡಿ ಕಳ್ಳತನದಲ್ಲಿ ಆಗಿರುವಂಥ ಒಟ್ಟು ಮೊತ್ತ ಕರ್ನಾಟಕದಂಥ ಒಂದು ರಾಜ್ಯದಲ್ಲಿ ಯಾವುದೋ ಒಂದು ಡಿಪಾರ್ಟ್ಮೆಂಟ್ನಲ್ಲಿ 6 ತಿಂಗಳಲ್ಲಿ ನಡೆಯಬಹುದಾದಂಥ ಹಗರಣ ಅಂತ ಅನ್ಕೋಬಹುದು. ಆದರೆ ಭಕ್ತಿ ಶ್ರದ್ಧೆಯ ಕಾರಣಕ್ಕಾಗಿ ಇದು ಚರ್ಚೆ ಆಗುತ್ತೆ. ಆಗ್ತಾ ಇರೋದೇನು ತಪ್ಪಲ್ಲ. ಸುನಿಲ್ ಬನ್ಸಲ್ ಚಂಪತ್ರಾಯ್ ಸಹೋದರ ಮಾತಾಡಿದರು. ಆ್ಯಕ್ಚುಲಿ ಚಂಪತ್ರಾಯ್ ಅವರನ್ನು 3 ತಾಸು ವಿಚಾರಣೆಗೆ ಒಳಪಡಿಸ್ತು ಇವತ್ತು SIT ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಅವರು 3 ತಾಸು ವಿಚಾರಣೆ ಮಾಡಿದ್ದಾರೆ. ಅವ್ರು ಹೇಳ್ತಾ ಇರೋದು ಅದನ್ನೇ. ನನಗೆ ಮಾಹಿತಿ ಬಂತು, ನಾನು ಇಂಟರ್ನಲ್ ಇನ್ವೆಸ್ಟಿಗೇಷನ್ ಮಾಡಿಸ್ದೆ, ಯಾರು ತಪ್ಪು ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಂಡೆ. ಮಾಹಿತಿ ಬಂದ ತಕ್ಷಣ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು, ಅದು ನಾನು ಮಾಡಿರೋ ತಪ್ಪು. ಇಂಟರ್ನಲ್ ಇನ್ವೆಸ್ಟಿಗೇಷನ್ ಮಾಡಿದೆ, ಯಾರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾಯಿತು, ಅವರ ಹೆಸರಿನ ಸಮೇತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಚಂಪತ್ರಾಯ್ ಅವರು ಹೇಳ್ತಾ ಇದ್ದಾರೆ. ಸುನೀಲ್ ಬನ್ಸಲ್ ಚಂಪತ್ರಾಯ್ ಅವರ ಸಹೋದರ. ಈ ಹುಂಡಿ ಕಳ್ಳತನದ ನಂಟು ಕರ್ನಾಟಕದ ತನಕ ಹಬ್ಬಿದೆ, ಮಹಾರಾಷ್ಟ್ರದ ತನಕ ಹಬ್ಬಿದೆ ಅಂತ ಅಯೋಧ್ಯೆಯಲ್ಲಿ ಜನ ಮಾತಾಡ್ಕೊಳ್ತಾ ಇದ್ದಾರಂತೆ. ಅದನ್ನು ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಅವರು ಹೇಳಿದ್ರು. ಜನ ಮಾತಾಡ್ಕೊತಾ ಇದ್ದಾರೆ ಅಂತ. ಅಖಿಲೇಶ್ ಯಾದವ್ ಅವರಿಗೆ ಅಲ್ಲಿ ಪತ್ರಕರ್ತರ ಪ್ರಶ್ನೆ ಬಂತು ಅಂತ ಅನಿಸುತ್ತೆ. ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಅದಕ್ಕೆ ಸಹಕರಿಸಲಿಲ್ಲ, ಯಾರ್ಯಾರೋ ದಾನ ಕೊಟ್ಟು ಮಂದಿರ ಒಂದಾಯಿತು, ಲೋಕಾರ್ಪಣೆ ಕಾರ್ಯಕ್ರಮ ಬಹಿಷ್ಕರಿಸಿ ದೂರ ಉಳಿದ್ರಿ ನೀವು. ಇನ್ನೂ ತನಕ ರಾಮ ಮಂದಿರ ಆಗಿಷ್ಟು ತಿಂಗಳಾದರೂ ಇನ್ನೂ ತನಕ ಹೋಗಿ ದರ್ಶನ ಮಾಡಿಲ್ಲ, ಈಗ ಬಂದು ರಾಮ ಮಂದಿರದ ಹುಂಡಿ ಕಳ್ಳತನದ ಬಗ್ಗೆ ಮಾತಾಡ್ತಿದ್ದೀರಲ್ಲ ಅಂದಿದ್ದಕ್ಕೆ ಅವ್ರು ಹೇಳಿದ್ರು, ಇಟಾವಾದ ಕೇದಾರೇಶ್ವರ ಧಾಮದಲ್ಲಿ ಅದೇನೋ ಸಂಕಲ್ಪ ಮಾಡಿರಬೇಕು. ಕೇದಾರೇಶ್ವರ ಧಾಮದಲ್ಲಿ ಶಿವಮಂದಿರ ನಿರ್ಮಾಣ ಆದ ನಂತರ ಆ ಶಿವಮಂದಿರದ ದರ್ಶನ ತಗೊಂಡು ನಾನು ರಾಮನ ದರ್ಶನಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಬಹಿಷ್ಕರಿಸಿತ್ತು, ರಾಮ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಬಹಿಷ್ಕರಿಸಿತ್ತು. ಇವತ್ತು ಉತ್ತರ ಪ್ರದೇಶದ ಕಾಂಗ್ರೆಸ್ ನಾಯಕರುಗಳದೊಂದು ನಿಯೋಗ, ಒಂದು 25 ಜನ ಇದರಲ್ಲಿ, ಅವರು ದರ್ಶನ ಮಾಡ್ತೀವಿ ಅಂತ ಹೋದ್ರಂತೆ. ಅದು ಯಾಕೋ ಗೊತ್ತಿಲ್ಲ, ಮಾಡಬಾರ್ದಾಗಿತ್ತು. ಹಾಗೆ ದರ್ಶನ ಮಾಡ್ಕೊಂಡು ಹೋಗು, ಎಲ್ರಿಗೂ ಅಧಿಕಾರ ಇದೆ ರೀ. ರಾಮಲಲ್ಲಾನ ದರ್ಶನ ಮಾಡೋ ಅಧಿಕಾರ ಇಲ್ವಾ? ಅಯೋಧ್ಯೆಯ ಪೊಲೀಸರು ಇವ್ರನ್ನ ಕರ್ಕೊಂಡು ಹೋಗಿ ಒಂದು ಗೆಸ್ಟ್ ಹೌಸ್ನಲ್ಲಿ ಗೃಹ ಬಂಧನದಲ್ಲಿ ಇಟ್ಟರಂತೆ. ಯಾರ್ಯಾರಿದ್ರು ಇದರಲ್ಲಿ? ಅಜಯ್ ರಾಯ್ ಇದ್ದರು, ಉತ್ತರ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರು. ಅಜಯ್ ರಾಯ್ ವಾರಾಣಸಿಯಲ್ಲಿ ನರೇಂದ್ರ ಮೋದಿ ವಿರುದ್ಧ ಕಾಂಗ್ರೆಸ್ ಟಿಕೆಟ್ ಮೇಲೆ ಸ್ಪರ್ಧಿಸಿ ಸೋತಂಥವರು. ಕಿಶೋರಿಲಾಲ್ ಶರ್ಮಾ ರಾಯಬರೇಲಿಯ MP, ತನುಜ್ ಪುನಿಯಾ ಬಾರಾಬಂಕಿಯ ಸಂಸದರಿದ್ದರು.
ಇವ್ರನ್ನ ಕರ್ಕೊಂಡೋಗಿ ಸರ್ಕಾರಿ ಗೆಸ್ಟ್ ಹೌಸ್ನಲ್ಲಿ ಗೃಹ ಬಂಧನದಲ್ಲಿ ಇಟ್ಟರಂತೆ. ಕಾಂಗ್ರೆಸ್ಸಿನ ವಕ್ತಾರೆ, ರಾಷ್ಟ್ರೀಯ ವಕ್ತಾರೆ ಸುಪ್ರಿಯಾ ಶ್ರೀನಾಥೆ ಅವರು ಪ್ರಶ್ನೆಗಳ ಸುರಿಮಳೆ ಸುರಿಸಿದ್ದಾರೆ. 40 ದಿನದಲ್ಲಿ 70 ಸಲ ಕಳ್ಳತನ ಆಗಿದೆ ಅಂತೇನೋ ಮಾಹಿತಿ ಬಂದಿದೆಯಂತ ಅವ್ರಿಗೆ. ಹಾಗಿದ್ರೆ 5.5 ವರ್ಷದಲ್ಲಿ ಎಷ್ಟು ಕಳ್ಳತನ ಆಗಿದೆ? ಇಲ್ಲಿ ತನಕ ಬರೀ 80 ಲಕ್ಷ ರೂಪಾಯಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಉಳಿದ ದುಡ್ಡು ಎಲ್ಲಿ ಹೋಯಿತು? ಈ ಟ್ರಸ್ಟ್ನಲ್ಲಿ RSSನವರಷ್ಟೇ ಯಾಕಿದ್ದಾರೆ? ನರೇಂದ್ರ ಮೋದಿ ಶಿಲಾನ್ಯಾಸಕ್ಕೆ ಹೋಗಿದ್ರು, ಪ್ರಾಣ ಪ್ರತಿಷ್ಠಾಪನೆಗೆ ಹೋಗಿದ್ರು, ಲೋಕಾರ್ಪಣೆಗೆ ಹೋಗಿದ್ರು. ಈಗ ಹುಂಡಿ ಕಳ್ಳತನದ ಬಗ್ಗೆ ಯಾಕೆ ಸುಮ್ಮನಿದ್ದಾರೆ? ಯಾಕೆ ಮಾತಾಡ್ತಿಲ್ಲ? ಪ್ರಶ್ನೆಗಳ ಸುರಿಮಳೆ. ಕೇಳಿಸ್ಕೊಳ್ಳಿ. SIT की रिपोर्ट सार्वजनिक क्यों नहीं की गई? क्या छिपाया जा रहा है? 80 लाख रुपए अभी तक बरामद हुए हैं, बाकी करोड़ों रुपए कहां हैं? कुल कितने की चोरी हुई है? 40 दिन में 70 चोरियां पकड़ी गई। 5.5 साल में कितनी चोरी हुई होगी? इसकी जानकारी, इसका असेसमेंट कैसे होगा? स्वतंत्र ऑडिट क्यों नहीं कराया जा रहा है? CCTV फुटेज 45 दिन में डिलीट क्यों हो जाता है? उसका बैकअप क्यों नहीं रखा जाता है? इस चोरी के तार कितने ऊपर तक जुड़े हुए हैं? आज हर हिंदू के मन में यह सवाल है। जो काउंटिंग यूनिट थी उसमें उन्हीं लोगों के रिश्तेदारों की नियुक्ति हो रही थी जो कार्यरत थे। क्या प्रणाली यूज की जा रही थी? क्या क्राइटेरिया यूज किया जा रहा था नियुक्ति करने के लिए? किसका डिसीजन था ये? आरोप लगने के बाद FIR में देरी क्यों हुई? FIR में बड़े लोगों का नाम क्यों नहीं था? चंपत राय बंसल से इस्तीफा दिलवाकर उनको क्यों बचाया जा रहा है? उनके खिलाफ FIR क्यों नहीं की गई? उनकी जांच क्यों नहीं की जा रही है? इतना बड़ा घोटाला होता रहा और मुख्यमंत्री आदित्यनाथ जी को, योगी आदित्यनाथ जी को और प्रधानमंत्री नरेंद्र मोदी को इसकी भनक कैसे नहीं लगी? क्या आपका पूरा खुफिया तंत्र, क्या आपका LIU, क्या आपका IB, क्या आपका पूरा एजेंसीज बुरी तरह से ध्वस्त हो चुके हैं? ट्रस्ट के लोगों की नियुक्ति किस आधार पर की गई? सिर्फ क्योंकि वो RSS से संबंधित थे? चंपत राय जी बंसल को संरक्षण लगातार कौन दे रहा है? उनको कौन बचा रहा है? शिलान्यास से लेकर प्राण प्रतिष्ठा करने वाले प्रधानमंत्री नरेंद्र मोदी चुप्पी क्यों रखे हुए हैं? वो अपनी चुप्पी कब तोड़ेंगे? ಇನ್ನು ಅಸಾದುದ್ದೀನ್ ಓವೈಸಿ, ಮುಸ್ಲಿಮ್ರು ಯಾರು ಇಂಥ ಕೆಲಸ ಮಾಡಿದ್ರೆ ಕರ್ಕೊಂಡೋಗಿ ಎನ್ಕೌಂಟರ್ ಮಾಡಿಬಿಡ್ತಿದ್ರಿ, ಅವ್ರ ಮನೆಗೆ ಬುಲ್ಡೋಸರ್ ನುಗ್ಗಿಸ್ಬಿಡ್ತಿದ್ರಿ, ಚಂಪತ್ ರಾಯ್ ಮಜಾ ಮಾಡ್ಕೊಂಡು ಓಡಾಡ್ತಿದ್ದಾರೆ ಅಂತಿದ್ದಾರೆ ಅಸಾದುದ್ದೀನ್ ಓವೈಸಿ. ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಮಾಯಾವತಿಯವರೊಬ್ಬರು ಸರ್ಕಾರದ ಬೆಂಬಲ ಅನ್ನೋದಕ್ಕಾಗೋದಿಲ್ಲ, ಪ್ರಾಗ್ಮ್ಯಾಟಿಕ್ ಆಗಿ ಮಾತಾಡಿದ್ದಾರೆ. ರಾಮ ಮಂದಿರ ದೇಣಿಗೆ ಕಳ್ಳತನದ ಸುದ್ದಿ ಅತ್ಯಂತ ಗಂಭೀರ. ಕಾಣಿಕೆ ಕಳ್ಳತನ, ಹಣ ದುರುಪಯೋಗ ಅತ್ಯಂತ ಕಳವಳಕಾರಿ. ಕಳ್ಳತನ ಮಾಡಿದ ಆರೋಪಿಗಳು ಯಾರಿದ್ರೂ ಬಿಡಬಾರದು. ಮಂದಿರದ ವಿಷಯದಲ್ಲಿ ರಾಜಕೀಯ ಮಾಡೋದು ಸರಿಯಲ್ಲ. ದೇಣಿಗೆ ಲೆಕ್ಕಪತ್ರಗಳನ್ನು ತ್ವರಿತವಾಗಿ ಪರಿಹರಿಸುವುದು ಸೂಕ್ತ ಅಂತ. ಮಂದಿರದ ವಿಷಯದಲ್ಲಿ ರಾಜಕೀಯ ಮಾಡುವುದು ಸರಿಯಲ್ಲ ಅಂತ ಮಾಯಾವತಿಯವರು ಹೇಳ್ತಾ ಇದ್ದಾರೆ. ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಯೋಧ್ಯೆ ರಾಮ ಮಂದಿರವನ್ನು ರಾಜಕೀಯ ಹೊರತುಪಡಿಸಿ ನೋಡೋದಕ್ಕೂ ಆಗೋದಿಲ್ಲ ರೀ. RSS ಮತ್ತು ಸಂಘ ಪರಿವಾರದ ಅಭಿಯಾನ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಬೇಕು ಅಂತ ಈಗ ಹೇಳ್ತಾರೆ. ನಾನು ಅನೇಕರನ್ನು ಕೇಳಿದ್ದೀನಿ, RSSನ ಪ್ರಚಾರಕರನ್ನು, ನೀವು BJP ಜೊತೆಗೆ ಯಾಕೆ ಸೇರ್ಕೊಂಡು ಮಾಡಿದ್ರಿ ಇದನ್ನ ಅಂತ. ಅವ್ರು ಹೇಳಿದ್ರು ಅಲ್ಲೊಂದು ರಾಮ ಮಂದಿರ ಆಗಬೇಕು ಅಂತ ನಮ್ಮ ಅಭಿಲಾಷೆ ಇತ್ತಪ್ಪ. ಅದನ್ನು ಯಾವ ರಾಜಕೀಯ ಪಕ್ಷ ಸಪೋರ್ಟ್ ಮಾಡಿದ್ರು ಆ ಪಕ್ಷಕ್ಕೆ ನಮ್ಮ ಬೆಂಬಲ ಇರ್ತಿತ್ತು ಅಂತ ಹೇಳ್ತಾರೆ ಅವರು. ವಾಟ್ ಎವರ್ ಇಟ್ ಈಸ್, BJP ಅಲೈನ್ ಆಯಿತು, ರಾಮ ಮಂದಿರ ಹೋರಾಟ ನಡೀತು, ರಥಯಾತ್ರೆ ಆಯಿತು, ಬಾಬ್ರಿ ಮಸೀದಿ ಧ್ವಂಸ ಆಯಿತು, ಕೋರ್ಟ್ನಲ್ಲಿ ಕೇಸ್ ನಡೆದವು, ಜಡ್ಜ್ಮೆಂಟ್ ಬಂತು, ಕೇಂದ್ರ ಸರ್ಕಾರ ಒಂದು ಟ್ರಸ್ಟ್ ರಚನೆ ಮಾಡ್ತು, ಆ ಟ್ರಸ್ಟಿಗೆ ದಾನ ಬಂತು, ಅದರಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ. ಈ ಮಂದಿರವನ್ನು ರಾಜಕೀಯ ಹೊರತುಪಡಿಸಿ ನೋಡೋದಕ್ಕಾದ್ರೂ ಹೆಂಗಾಗತ್ತೆ? ಮಾಯಾವತಿಯವರು ರಾಜಕೀಯ ಮಾಡಬೇಡಿ ಎಂದಿದ್ದಾರೆ. ಒಂದು ಆಫ್ ಬೀಟ್ ಸ್ಟೋರಿ ಇದೆ ಇವತ್ತು. ಜಮ್ಮು ಕಾಶ್ಮೀರದ್ದು ಸರಳಾ ಭಟ್ ಅನ್ನುವ ನರ್ಸ್ ಮರ್ಡರ್ ಕೇಸ್ನಲ್ಲಿ 36 ವರ್ಷಗಳ ನಂತರ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ನಾವೆಷ್ಟೇ ಮಾತಾಡ್ಬೋದು ನೋಡ್ರಿ, ಸಂವಿಧಾನ, ಮಾನವ ಹಕ್ಕು, ಬದುಕುವ ಹಕ್ಕು, ನ್ಯಾಯಾಂಗ,
ಇಂಥ ಕೇಸ್ಗಳು ಆ ಶಬ್ದಗಳನ್ನು ಕೇಳಿದಾಗ ಗಹಗಹಿಸಿ ನಗುತ್ತವೆ, ಗಹಗಹಿಸಿ ನಗುತ್ತವೆ. ಈ ದೇಶದಲ್ಲಿ ಏನಾರು ಆಗ್ಬೋದು ರೀ. ಉದಾಹರಣೆ ಇದು, ಯಾಸಿನ್ ಮಲ್ಲಿಕ್ ವಿರುದ್ಧ ಚಾರ್ಜ್ ಶೀಟು. ಈ ಕೇಸ್ನಲ್ಲಿ 5 ಜನರ ಹೆಸರಿದೆ, 3 ಜನ ಸತ್ತೋಗ್ಬಿಟ್ಟಿದ್ದಾರೆ. ಒಬ್ಬವನು ಪಾಕಿಸ್ತಾನಕ್ಕೆ ಓಡ್ ಹೋಗಿದ್ದಾನೆ ಅಂತ ಡೌಟ್ ಇದೆ. ಯಾಸಿನ್ ಮಲ್ಲಿಕ್ ಒಬ್ಬನೇ ಬದುಕಿರುವುದು ಮತ್ತು ಬೇರೆ ಕೇಸ್ನಲ್ಲಿ ಜೈಲಿನಲ್ಲಿರೋದು. ಹೇಳ್ತೀನಿ ಅದನ್ನು. 1990ರಲ್ಲಿ ನಡೆದ ಮರ್ಡರ್ ಕೇಸಿಗೆ 36 ವರ್ಷಗಳಾದ ನಂತರ ಚಾರ್ಜ್ ಶೀಟ್ ಆಗಿದೆ, ಇನ್ನೂ ಜಡ್ಜ್ಮೆಂಟ್ ಎಲ್ಲ ಬಂದಿಲ್ಲ. 1990 ಏಪ್ರಿಲ್ 18ನೇ ತಾರೀಖು ಸರಳಾ ಭಟ್ ಅನ್ನುವ ನರ್ಸ್ ಡೆಡ್ ಬಾಡಿ ಸಿಗುತ್ತೆ. ಆಕೆಯನ್ನು ಕಿಡ್ನ್ಯಾಪ್ ಮಾಡಿ ಕನಿಷ್ಠ 5 ದಿನ ಬರ್ಬರವಾಗಿ ಅತ್ಯಾಚಾರಕ್ಕೊಳಪಡಿಸಿ ಗುಂಡು ಹೊಡೆದು ಸಾಯಿಸಿರ್ತಾರೆ ಆಕೆಯನ್ನು. ಕಾರಣ ಏನು? ಕಾಶ್ಮೀರದ ಅವತ್ತಿನ ಪರಿಸ್ಥಿತಿ. ಅಲ್ಲಿಂದ ಹಿಂದೂಗಳು ಕಾಶ್ಮೀರ ತೊರೆದು ಹೋಗಬೇಕು ಅಂತ ಭಯೋತ್ಪಾದಕ ಸಂಘಟನೆಗಳು, ಸ್ಪೆಷಲಿ JKLF, ಜಮ್ಮು ಕಾಶ್ಮೀರ್ ಲಿಬರೇಷನ್ ಫ್ರಂಟ್, ಡೆಡ್ಲೈನ್ಗಳನ್ನು ಕೊಟ್ಟಿತ್ತು. ಡೆಡ್ಲೈನ್ ಅಂದರೆ ಏನು? ಮಸೀದಿಯ ಮೈಕ್ಗಳಲ್ಲಿ ಅನೌನ್ಸ್ ಮಾಡ್ತಿದ್ರು, ಲೋಕಲ್ ಪತ್ರಿಕೆಗಳಲ್ಲಿ ಲಿಸ್ಟ್ ಬರ್ತಿತ್ತು, ಇಂತಿಂಥ ಪಂಡಿತರು ಇಂತಿಂಥ ಹಿಂದೂಗಳ ಮನೆ ಬಿಟ್ಟು ಹೋಗಬೇಕು ಅಂತ. ಅವರ ಮನೆಗಳ ಮೇಲೆ ಅಂಟಿಸಿ ಹೋಗ್ತಿದ್ರು, ಯಾಕಿನ್ನೂ ಮನೆ ಖಾಲಿ ಮಾಡಿಲ್ಲ ಅಂತ. ಕಾಶ್ಮೀರಿ ಎಕ್ಸೋಡಸ್, 7ನೆಯ ಮತ್ತು ಕೊನೆಯ ಎಕ್ಸೋಡಸ್ 1990ರಲ್ಲಾಗಿದ್ದು. ಎಕ್ಸೋಡಸ್ ಅಂದರೆ ಪಲಾಯನ, 7ನೇಯದ್ದದು. ಇನ್ನು 6 ಈ ಹಿಂದಿನ ಎಕ್ಸೋಡಸ್ಗಳ ನಡೆದಾಗ ಭಾರತದಲ್ಲಿ ಸಂವಿಧಾನ ಇರಲಿಲ್ಲ, ಪ್ರಜಾಪ್ರಭುತ್ವ ಇರಲಿಲ್ಲ, ಮಾನವ ಹಕ್ಕುಗಳಿರಲಿಲ್ಲ. ಯಾರ್ಯಾರೋ ರಾಜರುಗಳ ಆಳ್ವಿಕೆಯಲ್ಲಿ ಏನೇನೋ ಆಗೋಗ್ಬಿಡ್ತು ಅನ್ಕೊಳ್ರಿ. 7ನೇಯದ್ದಾಗಿದ್ದು ಈ ದೇಶ ಸಂವಿಧಾನದ ಅಡಿಯಲ್ಲಿ ಆಳಲ್ಪಡ್ತಾ ಇದ್ದಾಗ, ಸಂವಿಧಾನದ ಅಡಿಯಲ್ಲಿ ಆಳಲ್ಪಡ್ತಾ ಇದ್ದಾಗ, ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಆರಿಸಿ ಬಂದ ಸರ್ಕಾರ ಇದ್ದಾಗ, ಈ ದೇಶದಲ್ಲಿ ಮಾನವ ಹಕ್ಕುಗಳು, ಮೂಲಭೂತ ಹಕ್ಕುಗಳು ಎಸ್ಟಾಬ್ಲಿಷ್ ಆದಾಗ ಆದಂಥ ಎಕ್ಸೋಡಸ್ 7ನೇಯದ್ದು. ಅದರ ಭಾಗವಾಗಿ ನಡೆದ ಸಾವಿರಾರು ಕಗ್ಗೊಲೆಗಳ ಪೈಕಿ ನರ್ಸ್ ಸರಳಾ ಭಟ್ ಕೊಲೆ ಕೂಡ ಒಂದು ರೇಪ್ ಆ್ಯಂಡ್ ಮರ್ಡರ್ ಕೇಸ್. ಯಾರ್ಯಾರೋ ಇವತ್ತಿಗೂ ಬರೀತಾರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಕಾಶ್ಮೀರಿ ಫೈಲ್ಸ್ ಅನ್ನುವ ಸಿನಿಮಾ ವಿಭಜನೆ ಮಾಡುವ ಸಿನಿಮಾ, ವಿಭಜನೆ ಮಾಡುವ ಸಿನಿಮಾ. ಅವರು ಕಾಲರ್ ಹಿಡಿದು ಕಪಾಳಕ್ಕೆ ಹೊಡೆದು ತೋರಿಸ್ಬೇಕಿಂಥ ಪ್ರಕರಣಗಳನ್ನು, ಕಾಲರ್ ಹಿಡಿದು ಕಪಾಳಕ್ಕೆ ಹೊಡೆದು ತೋರಿಸ್ಬೇಕಿಂಥ ಪ್ರಕರಣಗಳನ್ನು. ಬರ್ಬರವಾಗಿ ಕೊಲೆ ಮಾಡಿ ಬೀದಿಲಿ ಹೆಣ ಎಸೆದು ಅದರದ್ದು ತನಿಖೆನೂ ಇಲ್ಲ, ಅರೆಸ್ಟೂ ಇಲ್ಲ, ಅನೇಕ ಪ್ರಕರಣಗಳಲ್ಲಿ FIR ಇಲ್ಲ. ಈ ಯಾಸಿನ್ ಮಲ್ಲಿಕ್ ಕಾಶ್ಮೀರದ ಲೀಡರ್ ಆಗ್ಬಿಟ್ಟ. ಆಮೇಲೆ ಲೀಡರು ಎಂಥ ದೊಡ್ಡ ಲೀಡರು ಅಂದರೆ, ಈತನನ್ನ ದಿಲ್ಲಿಯಲ್ಲಿ ಕುಳಿತು ಆಳಿದ ಸರ್ಕಾರಗಳು ಫ್ಲೈಟ್ ಟಿಕೆಟ್ ಕೊಟ್ಟು ದಿಲ್ಲಿ ಕರೆಸ್ಕೊಂಡು, ಶ್ರೀನಗರದಿಂದ ದಿಲ್ಲಿ ಕರೆಸ್ಕೊಂಡು, ನಾವು ನೀವು ಕೊಟ್ಟ ತೆರಿಗೆಯ ದುಡ್ಡಿನಲ್ಲಿ ಈತನನ್ನು 5 ಸ್ಟಾರ್ ಹೋಟೆಲ್ಗಳಲ್ಲಿಟ್ಟು ಪ್ರಧಾನಮಂತ್ರಿಗಳಾಗಿದ್ದವರ ಜೊತೆಗೆ ಅಧಿಕೃತ ಸಭೆಗೆ ಆಹ್ವಾನಿಸಲಾಗ್ತಾ ಇತ್ತು. ಈತನನ್ನು ಅಧಿಕೃತ ಸಭೆಗಳು ಇವರುಗಳ ಜೊತೆಗೆ. ಸರ್ಕಾರದ ದುಡ್ಡಿನಲ್ಲಿ ಇವರುಗಳಿಗೆ ಆತಿಥ್ಯ. ಯಾರೀತ? ಜಮ್ಮು ಕಾಶ್ಮೀರ್ ಲಿಬರೇಷನ್ ಫ್ರಂಟ್ ಅನ್ನುವ ಭಯೋತ್ಪಾದಕ ಸಂಘಟನೆಯ ಲೀಡರು. ಭಯೋತ್ಪಾದಕ ಲೀಡರ್ ಅಂದರೆ ತಾನು ಎಲ್ಲೋ ಕೂತ್ಕೊಂಡು ಉಳಿದವರಿಂದ ಕೃತ್ಯಗಳನ್ನು ಮಾಡಿಸುವಂಥವನಲ್ಲ, ತಾನೇ ಸ್ವತಃ ಸರಳಾ ಭಟ್ಳನ್ನು ಅತ್ಯಾಚಾರ ಮಾಡಿ ಕೊಂದವನು ಯಾಸಿನ್ ಮಲ್ಲಿಕ್. ಈತನನ್ನು ಬೆಂಗಳೂರಿಗೆ ಕರೆಸ್ತಿದ್ರು ಕೆಲವರು. ಬೆಂಗಳೂರಿಗೆ ಕರೆಸಿ ಪ್ರೆಸ್ ಕ್ಲಬ್ನಲ್ಲಿ ಈತನ ಜೊತೆಗೆ ಸಂವಾದ ಮಾಡಿಸೋರು, ಪತ್ರಕರ್ತರುಗಳ ಜೊತೆಗೆ ಸಂವಾದ.
ರಕ್ತ ಕುದಿತಿತ್ತು. ಏನು ಮಾಡ್ತೀರಿ, ಬಡವ ನಿನ್ನ ಮಡಗದಂಗಿರು ಅಂತ ಸುಮ್ಮನೆ ಇರಬೇಕಾಗ್ತಿತ್ತು. ಸರಳಾ ಭಟ್ ಕೊಲೆ ಕೇಸ್ನಲ್ಲಿ ಅಂತೂ ಇಂತೂ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು ಅನ್ನುವ ಸುದ್ದಿ ಬಂದಾಗಿ ಸುದ್ದಿ ಹೇಳೋದಕ್ಕೆ ಕೂತ್ಕೊಂಡಿದ್ದೀನಿ ನಾನು. ಏನು ತಪ್ಪು ಮಾಡಿದ್ಲು ಸರಳಾ ಭಟ್? ಹಿಂದುವಾಗಿ ಹುಟ್ಟಿದ್ದು ಒಂದು ತಪ್ಪು, ಕಾಶ್ಮೀರದಲ್ಲಿ ಹುಟ್ಟಿದ್ದು ಅತಿ ದೊಡ್ಡ ತಪ್ಪು. ಯಾಕಂದರೆ ಅಲ್ಲಿ ಅಲ್ಪಸಂಖ್ಯಾತರವರು. ಅಲ್ಲಿ ಮಸೀದಿಯ ಮಿನಾರುಗಳಿಂದ ಐಲಾನ ಮಾಡಲಾಯಿತು, ಅನೌನ್ಸ್ ಮಾಡಿದ್ರು, ರಲೀಫ್ ಗಲೀಫ್ ಸಲೀಫ್. ಸರ್ಕಾರಿ ಸೇವೆಯಲ್ಲಿರುವ ಹಿಂದೂಗಳು ನಿಮ್ಮ ಸಾಧ್ಯ ಆದರೆ ನಿಮ್ಮ ನೌಕರಿಗೆ ರಾಜೀನಾಮೆ ಕೊಟ್ಟು ಹೋಗಿ, ರಾಜೀನಾಮೆ ಕೊಡೋದಕ್ಕಾಗಲಿಲ್ಲ ಅಂದರೆ ಹಾಗೆ ಬಿಟ್ಟು ಓಡ್ ಹೋಗಿ ಅಂತ. ಈಕೆ ತಯಾರಾಗಲಿಲ್ಲ. ಅದಕ್ಕೆ ಯಾಕೆ ಹೋಗ್ಬೇಕು ನಾನು ಅಂದ್ಲು. ಶಿ ವಾಸ್ ಜಸ್ಟ್ 27, 27 ವರ್ಷದ ಒಬ್ಬ ನರ್ಸ್. ಈಕೆ ಅನಂತನಾಗ್ ಜಿಲ್ಲೆಯ ಖಾಜಿಬಾಗ್ ಅನ್ನುವ ಗ್ರಾಮದ ನಿವಾಸಿ. ಶೇರೆ ಕಾಶ್ಮೀರ್ ಮೆಡಿಕಲ್ ಕಾಲೇಜಿನಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ಲು. ಸೌರಾದ ಹಬ್ಬಾ ಖಾತೂನ್ ಹಾಸ್ಟೆಲ್ನಲ್ಲಿದ್ಲು ಸರಳಾ ಭಟ್. ಈಕೆಯ ನರ್ಸ್ ನೌಕರಿ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದಾಗ ಹಿಂದೂಗಳ ಕಾಶ್ಮೀರ ಕಣಿವೆಯಲ್ಲಿರಬಾರ್ದು ಅಂತ ಶುರುವಾಯಿತು. ಹಿಂದೂಗಳು ಯಾರು ಇರಬಾರ್ದು ಅಂತ. ಈಕೆ ಅವರು ಕೊಟ್ಟ ಎಚ್ಚರಿಕೆಗಳನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಸಹಜ ನೋಡಿ, ಈಗ ನಮಗೆ ಯಾರು ಬಂದು ನೀ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕೀಗ ಅಂದರೆ ಯಾಕಪ್ಪ ಹೆಂಗಿದೆ ಮೈಗೆ ಅನ್ನಲ್ವಾ. ಈಗ ಇಲ್ಲಿರುವ ವಾತಾವರಣಕ್ಕೆ ಹಂಗೆ ಪ್ರಶ್ನೆ ಕೇಳೋದು ಸರಿ. ಹಾಗೆ ಪ್ರಶ್ನಿಸಬಹುದಾದ ವಾತಾವರಣ 1990ರಿಂದ ಅಥವಾ ಅದಕ್ಕಿಂತ ಮುಂಚಿನಿಂದಲೂ ಕಾಶ್ಮೀರದಲ್ಲಿ ಇರಲಿಲ್ಲ. ಬಿಕಾಸ್ ದೀಸ್ ಪೀಪಲ್ ವರ್ ದ ಮೈನಾರಿಟಿ. ಪಂಡಿತರು ಅಂತೇನು ಕರಿತೀವಲ್ಲ ಹಿಂದೂಗಳು, ಅವರು ಮೈನಾರಿಟಿ ಆಗಿದ್ದರು. ಆಕೆ ಸರಳಾ ಭಟ್ ಧಿಕ್ಕರಿಸಿದ್ಲು. ನನ್ನ ಊರು, ನಾನು ಹುಟ್ಟಿ ಬೆಳೆದಿರುವಂಥ ಊರು, ನಾನು ಇಲ್ಲಿ ಬೆಳೆದು ದೊಡ್ಡವಳಾಗಿದ್ದೀನಿ, ನರ್ಸಿಂಗ್ ಕೋರ್ಸ್ ಮಾಡಿದ್ದೀನಿ, ನನಗೊಂದು ಜಾಬ್ ಇದೆ, ಏಕಾಏಕಿ ಬಿಟ್ಟು ಹೋಗು ಅಂದರೆ ಯಾಕೆ ಬಿಟ್ಟು ಹೋಗಲಿ ಅಂತ. ದಟ್ ವಾಸ್ ದ ಮಿಸ್ಟೇಕ್ ಶಿ ಡಿಡ್. ಆ ಸಮಯ್ ರೈನಾ ಅನ್ನುವ ಕಾಮಿಡಿಯನ್ನು ನೋಡಿರಬಹುದು ನೀವು ಆತನನ್ನು. ಹೀ ಬಿಲಾಂಗ್ಸ್ ಟು ಅ ಕಾಶ್ಮೀರಿ ಪಂಡಿತ್ ಫ್ಯಾಮಿಲಿ. ಆತ ಮೊನ್ನೆ ಯಾವುದೋ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾನೆ, ಅದರಲ್ಲಿ ಹೇಳ್ತಾನಂತ, ಕಾಶ್ಮೀರಿ ಪಂಡಿತರಾದ ನಾವು ಇನ್ನೂ ಯಾಕೆ ಬದುಕಿದ್ದೀವಿ ಅಂತಂದರೆ ನಾವು ಆ ಪರಿಸ್ಥಿತಿನ ಎದುರಿಸೋದಕ್ಕಾಗೋದಿಲ್ಲ ಅಂತ ಓಡಿ ಬಂದಿದ್ದಕ್ಕಾಗಿ ಇನ್ನೂ ಎಲ್ಲೋ ಒಂದು ಕಡೆ ಬದುಕ್ತಾ ಇದ್ದೀವಪ್ಪ ನಾವು. ಅದನ್ನು ಬಿಟ್ಟು ನಾವ್ಯಾಕೆ ಬಿಟ್ಟು ಹೋಗ್ಬೇಕು, ನಮ್ಮೂರು ನಾವೆಲ್ಲೇ ಇರ್ತೀವಿ ಅಂತ ನಿಂತ್ಕೊಂಡಿದ್ರೆ ಸತ್ತೋಗ್ತಿದ್ವಿ ಎಲ್ಲರೂ ಅಂತ. ಹೀಸ್ ಡ್ಯಾಮ್ ರೈಟ್. ಸರಳಾ ಭಟ್ ಸತ್ತೋದ್ರು. ಈಕೆಯನ್ನು ಕಿಡ್ನ್ಯಾಪ್ ಮಾಡಲಾಯಿತು. ಏಪ್ರಿಲ್ 14, 1990 ಈಕೆ ಇದ್ದಂಥ ಹಬ್ಬಾ ಖಾತೂನ್ ಹಾಸ್ಟೆಲ್ನಿಂದಲೇ ಕಿಡ್ನ್ಯಾಪ್ ಮಾಡಿದ್ರು. 5 ದಿನಗಳ ಕಾಲ ಈಕೆಯ ಮೇಲೆ ಬರ್ಬರವಾಗಿ ಅತ್ಯಾಚಾರ ಮಾಡಲಾಯಿತು. ನಂತರ ತುಂಬ ಕ್ರೂರವಾಗಿ ಕೊಂದರು. ಶ್ರೀನಗರದ ಸೌರಾ ಪ್ರದೇಶದಲ್ಲಿ ಬಂದು ಈಕೆಯ ಹೆಣವನ್ನು ಎಸೆದು ಹೋದರು. ಹೆಣ ಎಸೆದು ಹೋಗ್ಬಿಟ್ರು ಈಕೆಯದ್ದು. ಕ್ರೈಮ್ಗಳಾಗ್ತಾವ್ರಿ ದೇಶ ಅಂದಮೇಲೆ, ಕ್ರಿಮಿನಲ್ಗಳಿರ್ತಾರಪ್ಪ. ಆದರೆ ಯಾವಾಗ ಒಂದು ಕ್ರೈಮ್ ಆದಾಗ ಪೊಲೀಸರು ಆ್ಯಕ್ಷನ್ಗೇಳೋದು, FIR ಮಾಡಿಕೊಂಡು ಒಂದು ಸರಿಯಾದ ತನಿಖೆ ನಡೆಸಿ ಆರೋಪಿಗಳನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ 90 ದಿನದಲ್ಲಿ ಚಾರ್ಜ್ ಶೀಟ್ ಹಾಕಿ ಆರೋಪಿಗಳಿಗೆ ಶಿಕ್ಷೆ ಆಗೋದಕ್ಕೆ ಬೇಕಾದಂಥ ಸಾಕ್ಷ್ಯಗಳನ್ನು ತಂದುಕೊಟ್ಟು ಅದೆಲ್ಲ ಮಾಡಿದಾಗ ಹೌದಪ್ಪ, ಒಂದು ಆ್ಯಸ್ ಅ ಸ್ಟೇಟ್ ಇದು ಕರೆಕ್ಟಾಗಿದೆ ಅನ್ಸೋದು. ಮರ್ಡರ್ ಆದರೆ 90 ದಿವಸದಲ್ಲಿ ಚಾರ್ಜ್ ಶೀಟ್ ಆಗ್ಬೇಕು ರೀ. 36 ವರ್ಷ ಬೇಕಾಯ್ತು ಈ ಚಾರ್ಜ್ ಶೀಟ್ ಆಗೋದಕ್ಕೆ. 36 ವರ್ಷ. ಸಂವಿಧಾನ ಕೈಯಲ್ಲಿ ಹಿಡ್ಕೊಂಡು ತೋರಿಸೋರೆಲ್ಲ ಅವ್ರಿಗೊಂದ್ಸಲ ಸರಳಾ ಭಟ್ ಮುಖ ನೆನಪು ಬರಬೇಕು, ಮತ್ತು ಇಂಥ ಸಾವಿರಾರು ಜನರ ಮುಖ ನೆನಪು ಬರಬೇಕು.
ಇಟ್ ಈಸ್ ನಾಟ್ ಅ ಶೋ ಪೀಸ್. ಸಂವಿಧಾನಕ್ಕೆ ಸರಿಯಾದ ಬೆಲೆ ಬರುವುದು ಅದು ಸರಿಯಾಗಿ ಇಂಪ್ಲಿಮೆಂಟ್ ಆದಾಗ. ಎಲ್ಲಿತ್ತು ಇವ್ರ ಪಾಲಿಗೆ ಸಂವಿಧಾನ? ಎಲ್ಲಿತ್ತು ಇವರೆಲ್ಲರ ಪಾಲಿಗೆ? 36 ವರ್ಷ ಬೇಕಾ ಒಂದು ಚಾರ್ಜ್ ಶೀಟ್ಗೆ? SIA ರಚನೆ ಆಯಿತು. SIA ರಚನೆಯಾಗಿ ತನಿಖೆಯಾಗಿ 1990ರಲ್ಲಿ ವರ್ವಾರ ಪ್ರದೇಶದಿಂದ ಯಾಸಿನ್ ಮಲ್ಲಿಕ್ ಎಸ್ಕೇಪ್ ಆದನಂತೆ. JKLFನವರು ಆರೋಪ ಮಾಡಿದರು, ನಮ್ಮ ಮಗಳ ಬಗ್ಗೆ ಪೊಲೀಸರಿಗೆ ಈಕೆ ಇನ್ಫಾರ್ಮೇಷನ್ ಕೊಡ್ತಿದ್ಲು ಅಂತ. ಇನ್ಫಾರ್ಮೇಷನ್ ಕೊಡ್ತಿದ್ಲು ಅನ್ನುವುದಕ್ಕೂ ಕೂಡ ಯಾವುದೇ ಸಾಕ್ಷ್ಯ ಸಿಗಲಿಲ್ಲ. ನೋ ಪ್ರೂಫ್. ಅಂತೂ ಇಂತೂ ಅರ್ಧಕ್ಕೆ ನಿಂತಿದ್ದ ತನಿಖೆ ರಿಓಪನ್ ಆಯಿತು. ಕೇಸ್ ರಿಓಪನ್ ಆಯಿತು. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಕೇಸ್ ರಿಓಪನ್ ಆಗಿದ್ದೆ. ಲಾಸ್ಟ್ ಇಯರ್ ಡಿಸೆಂಬರ್ನಲ್ಲಿ SIA ರಚನೆ ಆಯಿತು. ಅವರು ರೇಡ್ಗಳನ್ನು ಮಾಡಿದ್ರು ಯಾಸಿನ್ ಮಲ್ಲಿಕ್ ಮನೆಯ ಮೇಲೆ. ಯಾಸಿನ್ ಮಲ್ಲಿಕ್ಕು ಭಯೋತ್ಪಾದಕರಿಗೆ ಹಣಕಾಸಿನ ನೆರವು ಕೊಟ್ಟ ಪ್ರಕರಣದಲ್ಲಿ ಈಗ ದೆಹಲಿಯ ತಿಹಾರ್ ಜೈಲಿನಲ್ಲಿದ್ದಾನೆ. ಈತ ಕೆಲವು ವರ್ಷಗಳ ಹಿಂದಿನ ತನಕ ಹಿ ವಾಸ್ ಅ ಕಾಶ್ಮೀರಿ ಲೀಡರ್. ಹೇಳಿದ್ನಲ್ಲ ನಾನು, ದಿಲ್ಲಿಗೆ ಸರ್ಕಾರದ ಖರ್ಚಿನಲ್ಲಿ ಬಂದು ಪ್ರಧಾನಮಂತ್ರಿಗಳ ಜೊತೆ ಮೀಟಿಂಗ್ ಮಾಡ್ತಾ ಇದ್ದ ವ್ಯಕ್ತಿ. ನಮ್ಮಲ್ಲಿ ಕೂತ್ಕೊಂಡು ಫ್ರೀ ಸ್ಪೀಚು, ಪತ್ರಿಕೋದ್ಯಮದ ಸ್ವಾತಂತ್ರ್ಯ ಅಂತ ಮಾತಾಡೋರಿಗೆ ಎಲ್ಲ ಗೆಸ್ಟ್ ಆಗಿ ಬರ್ತಾ ಇದ್ದಂಥ, ಬೆಂಗಳೂರಿಗೆ ಬರ್ತಾ ಇದ್ದಂಥ ಮನುಷ್ಯ. ಈತನ ಮೇಲೆ ಚಾರ್ಜ್ ಶೀಟ್ ಆಗಿದೆ. ಇಡೀ ಪ್ರಕರಣದಲ್ಲಿ ಬದುಕಿರುವಂಥವನು ಈತ ಒಬ್ಬನೇ. ಸರಳಾ ಭಟ್ಗೆ ನ್ಯಾಯ ಸಿಗಲಿ, ಇಂಥ ಸಾವಿರಾರು ಜನರಿಗೂ ನ್ಯಾಯ ಸಿಗಲಿ. ಆವಾಗ ಸಂವಿಧಾನದ ಮೌಲ್ಯ ಹೆಚ್ಚಾಗುತ್ತೆ. ಲೆಟ್ಸ್ ಸಿ, ಮುಂದಿನ ಸುದ್ದಿಗೆ ಹೋಗೋಣ. SIR ಪ್ರಕ್ರಿಯೆ ಕರ್ನಾಟಕದಲ್ಲಿ ಶುರು ಮೊದಲೇ ಆಗಿದೆ. ಮ್ಯಾಪಿಂಗ್ ಎಲ್ಲ ಮೊದಲೇ ಆಗಿದೆ. ಅಂದರೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಏನೇನು ಕೆಲಸ ಮಾಡಬೇಕಲ್ಲ, ಆ ಕೆಲಸವನ್ನು ಈಗಾಗಲೇ ಎಲೆಕ್ಷನ್ ಕಮಿಷನ್ನಿನ ಅಧಿಕಾರಿಗಳು ಸಿಬ್ಬಂದಿ ಮಾಡಿ ಮುಗಿಸಿದ್ದಾರೆ. ಇವತ್ತಿನಿಂದ ಶುರುವಾಗಿರೋದು ಮನೆ ಭೇಟಿ. ಇವತ್ತಿನಿಂದ ಮುಂದಿನ ತಿಂಗಳು 29ರ ತನಕ ನಡೆಯುತ್ತಿದೆ. 2 ತಿಂಗಳು ಹೆಚ್ಚು ಕಡಿಮೆ. ಮನೆಗೆ ಬಂದು ಪ್ರತಿಯೊಬ್ಬರಿಂದ ಅರ್ಜಿ ಸ್ವೀಕಾರ ಮಾಡ್ತಾರೆ. ಫಾರ್ಮ್ ಕೊಟ್ಟು ಅಪ್ಲಿಕೇಶನ್ ಸ್ವೀಕಾರ ಮಾಡ್ತಾರೆ. ಮುಖ್ಯಮಂತ್ರಿಗಳ ಮನೆಗೆ ಹೋಗಿದ್ರು ನೋಡಿ, ಹೆಂಗೆ ಮಾಡ್ತಿದ್ದೀರಿ ಏನು ಎಲ್ಲ ಡೀಟೇಲ್ಸ್ ತಗೊಂಡ್ರು. DK ಶಿವಕುಮಾರ್ ಅವರು, ಅವರ ಪತ್ನಿ ಇದ್ದಾರೆ, ಪತ್ನಿಗೂ ಹೇಳಿದ್ರು ಹಿಂಗಿರುತ್ತೆ ಪ್ರಾಸೆಸ್ಸು ಅಂತ. ಅದಾದ ಮೇಲೆ ಮಾತಾಡೋದು. ಒಂದು SIR ಪ್ರಕ್ರಿಯೆ ಬಗ್ಗೆ ಮಾತಾಡಿದ್ರು. ಇನ್ನೊಂದು, ವೋಟರ್ ಲಿಸ್ಟಿಂದ ನಿಮ್ಮ ಹೆಸರು ಡಿಲೀಟ್ ಆದರೆ ಗ್ಯಾರಂಟಿಗಳು ನಿಮಗೆ ಸಿಗೋದಿಲ್ಲ ಅಂತಲೇ ಹೇಳ್ಬಿಟ್ರು. ಗೃಹಲಕ್ಷ್ಮಿ, ಗೃಹಜ್ಯೋತಿ ಇದು ಯಾವ ಸಿಗೋದಿಲ್ಲ ನಿಮಗೆ ಅಂತ. ಇನ್ನು ಲೈಟರ್ ನೋಟ್, ಗ್ಯಾರಂಟಿಗಳು ಯಾರಿಗೆ ಸಿಗಬೇಕು ಯಾರಿಗೆ ಸಿಗಬಾರ್ದು ಅನ್ನೋದನ್ನು ಈಗ ಎಲೆಕ್ಷನ್ ಕಮಿಷನ್ ಡಿಸೈಡ್ ಹಂಗಾಯಿತು. ಎಲೆಕ್ಷನ್ ಕಮಿಷನ್ನು ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಇಟ್ಟಿದ್ದರೆ ನಿಮಗೆ ಸಿಗುತ್ತೆ, ಅದರ್ವೈಸ್ ಸಿಗೋದಿಲ್ಲ ಅಂತ. ಕೇಳಿಸ್ಕೊಳ್ಳಿ ಮುಖ್ಯಮಂತ್ರಿಗಳು ಮಾತಾಡಿತ್ತು. ಇವತ್ತಿನಿಂದ ಸ್ಪೆಷಲ್ ಇನ್ಸೆಂಟಿವ್ ರಿವಿಷನ್ SIR ಮತದಾರರ ಪರೀಕ್ಷೆ ಇವತ್ತಿಂದ ಪ್ರಾರಂಭ ಆಗಿದೆ. ನಾನು ಯಾಕೆ ಹೇಳಿದ್ದೀನಿ ಅಂದರೆ, ಬೇರೆ ರಾಜ್ಯದಲ್ಲಿ ಈ ಏನು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ, ಸರ್ಕಾರದ ಸೌಲಭ್ಯ ಕೊಟ್ಟಿದ್ದಾರೆ, ಅದನ್ನೆಲ್ಲ ನಿಲ್ಲಿಸ್ತಾ ಇದ್ದಾರೆ. ಬೇರೆ ಕಡೆ ಎಲ್ಲ ನಿಲ್ಲಿಸ್ತಾ ಇದ್ದಾರೆ. ಅದೇ ಮಾನದಂಡ ನಮ್ಮ ರಾಜ್ಯಕ್ಕೂ ಬರ್ಬೋದು. ಎಲ್ಲೋ ವೋಟ್ ಇಟ್ಕೊಂಡು ಎಲ್ಲೋ ಗ್ಯಾರಂಟಿ, ಇಲ್ಲಿ ವೋಟ್ ಮತದಾರ ಇತ್ತು ಅಂತಂದ್ರೆ ಅವ್ರಿಗೆ ಕೊಡೋಣ. ಈಗ ಅವ್ನು ಮತದಾರ ಇಲ್ಲದೆ ಹೋದ್ಮೇಲೆ ನಾವು ಯಾಕೆ ಗ್ಯಾರಂಟಿ ಹಣವನ್ನು ಕೊಡಬೇಕು? ಯಾವುದೋ ಊರಿಂದ ಬಂದು ಅಲ್ಲೂ ತೊಗೊಂಡು ಇಲ್ಲೂ ತೊಗೊಳೋದಕ್ಕೆ ಅವಕಾಶ ಕೊಡೋಕ್ಕಾಗಲ್ಲ. ಎಲ್ಲರೂ ಒಂದು ಕಡೆ ಕೊಡಬೇಕಲ್ಲ. ಅದಕ್ಕೆ ನಮ್ಮಲ್ಲಿ ಯಾರು ರಾಜ್ಯದವ್ರು ಇದ್ದಾರೆ, ನಮ್ಮ ರಾಜ್ಯದವ್ರಿಗೆ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಚಿಂತನೆ. ಮುಂದಿನ ತಿಂಗಳು 29ರ ತನಕ ಈ ಮನೆ ಭೇಟಿ ಎಲ್ಲ ನಡೆಯುತ್ತೆ. ಅದಾದ ಮೇಲೆ ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ರಿಲೀಸ್ ಆಗುತ್ತೆ. ಡ್ರಾಫ್ಟ್ ಈ SIRನ ಆಧಾರದ ಮೇಲೆ. ಅದಕ್ಕೆ ಅಬ್ಜೆಕ್ಷನ್ಗಳನ್ನು ಹಾಕಬಹುದು. ಮತದಾರರ ಪಟ್ಟಿಯಲ್ಲಿ ಇರುವುದಕ್ಕೆ ಅರ್ಹತೆ ಮತ್ತು ದಾಖಲೆ ನನ್ನ ಹತ್ರ ಇದ್ದಾವೆ, ಆದರೂ ನೀವು ಕೈ ಬಿಟ್ಟಿದ್ದೀರಿ ಅಂತ ಅಬ್ಜೆಕ್ಷನ್ಗಳನ್ನು ಹಾಕಬಹುದು. ಆಗಸ್ಟ್ 5ರಿಂದ
ಸೆಪ್ಟೆಂಬರ್ 4 ತನಕ ಅಬ್ಜೆಕ್ಷನ್ ಹಾಕೋದಕ್ಕೆ ಅವಕಾಶ ಇದೆ, 1 ತಿಂಗಳು. ಆ ಸೆಪ್ಟೆಂಬರ್ 4 ಒಳಗೆ ಹಾಗೆ ಬಂದಂಥ ಅಷ್ಟು ಅಬ್ಜೆಕ್ಷನ್ಗಳನ್ನು ಎಲೆಕ್ಷನ್ ಕಮಿಷನ್ನು ರಿಸಾಲ್ವ್ ಮಾಡಬೇಕು. ಅವರ ಹತ್ರ ದಾಖಲೆಗಳು ಸರಿಯಾಗಿದ್ದರೆ ಅವರ ಹೆಸರನ್ನು ಸೇರಿಸಿಕೊಳ್ಳಬೇಕು. ದಾಖಲೆಗಳು ಇಲ್ಲದೆ ಹೋದರೆ ಇಂತಿಂಥ ಕಾರಣಕ್ಕಾಗಿ ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿರೋದಕ್ಕಾಗೋದಿಲ್ಲ ಅಂತ ಹೇಳ್ಬೇಕು. ಸೆಪ್ಟೆಂಬರ್ 4 ಒಳಗೆ. ಅಂತಿಮವಾಗಿ ಅಕ್ಟೋಬರ್ 7 ಮತದಾರರ ಅಂತಿಮ ಪಟ್ಟಿ ಪ್ರಕಟ ಆಗತ್ತೆ. ಇನ್ನು ಮುಂದಿನ ಚುನಾವಣೆಗಳೆಲ್ಲ ಅಕ್ಟೋಬರ್ 7ರಂದು ಪ್ರಕಟಗೊಳ್ಳಲಿರುವ ಈ ಮತದಾರರ ಪಟ್ಟಿಯ ಆಧಾರದ ಮೇಲೆ. ನೋಡಿ, ಪಶ್ಚಿಮ ಬಂಗಾಳ 91 ಲಕ್ಷ ಮತದಾರರ ಹೆಸರುಗಳೇ ಡಿಲೀಟ್ ಆದವು, ಬಿಹಾರದಲ್ಲಿ ಒಂದು 65 ಲಕ್ಷ, ತಮಿಳುನಾಡಿನಲ್ಲಿ 74 ಲಕ್ಷ, ಕರ್ನಾಟಕದಲ್ಲಿ ಅಟ್ಲೀಸ್ಟ್ ಒಂದು 50 ಲಕ್ಷ ಹೆಸರುಗಳೇ ಡಿಲೀಟ್ ಆಗ್ತವೆ ಅಂತ. ಏನು ಮತದಾರರ ಪಟ್ಟಿಯಿಂದ ಹೆಸರುಗಳ ಡಿಲೀಟ್ ಅಂತಂದು ತೀರೇನು ಎದೆ ಬಡ್ಕೋಬೇಕಾಗಿಲ್ಲ. ಮತದಾರರ ಪಟ್ಟಿಯನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆ. ಯಾರೋ ಸತ್ತೋಗಿರ್ತಾರೆ, ಅವ್ರ ಹೆಸರು ಕಂಟಿನ್ಯೂ ಆಗಿರುತ್ತೆ, ವೋಟರ್ ಲಿಸ್ಟಲ್ಲಿ ಇರುತ್ತಪ್ಪ. ಅವರು ಸತ್ತಿದ್ದಾರೆ ಅನ್ನುವುದನ್ನು ಖಚಿತಪಡಿಸಿಕೊಂಡು ತೆಗಿಬೇಕಲ್ವಾ? ಅದನ್ನು ಮಾಡ್ತಾ ಇದ್ದಾರೆ. ಇವತ್ತು ಡೇ 1 ಇಲ್ಲೆಲ್ಲೋ ನಂಬರ್ ಬರ್ತಿತ್ತಪ್ಪ, 291 ಜನ ಏನೋ ಮೃತಪಟ್ಟವರು ಇವತ್ತೇ ಪತ್ತೆ ಆಗಿದ್ದಾರೆ ಅಂತ. ಇನ್ಯಾರೋ ಪರ್ಮನೆಂಟ್ಲಿ ಶಿಫ್ಟ್ ಆಗಿಬಿಟ್ಟಿದ್ದಾರೆ, ಮತ್ತೆಲ್ಗೋ ಶಿಫ್ಟ್ ಆಗಿದ್ದಾರೆ ಅವರು. ಅವರ ಹೆಸರು ಇಲ್ಲಿನ ಮತದಾರರ ಪಟ್ಟಿಯಲ್ಲಿದೆ, ಅವರಲ್ಲೂ ಎನ್ರೋಲ್ ಮಾಡ್ಕೊಂಡಿದ್ದಾರೆ. ತೆಗಿಬೇಕಲ್ವ ಅವ್ರ ಹೆಸರನ್ನು? ಪ್ರಕಾಶ್ ರೈ ಅವ್ರದ್ದಿಲ್ವಾ 4 ರಾಜ್ಯಗಳಲ್ಲಿ ವೋಟರ್ ಐ ಡಿ ಇದೆಯಂತೆ. ಅವ್ರ ಕೆಲಸದ ಮೇಲೆ ಓಡಾಡ್ತಿರ್ತಾರೆ, ಹೋದಲ್ಲೆಲ್ಲ ಒಂದೊಂದು ವೋಟರ್ ಐ ಡಿ ಮಾಡಿಸ್ಕೊಂಡಿರ್ಬೋದು, ಎನ್ರೋಲ್ಮೆಂಟ್ ಮಾಡಿಸ್ಕೊಂಡಿರ್ಬೋದು. ಅದು ಅಪರಾಧ ಆ್ಯಕ್ಚುಲಿ. ಕೋರ್ಟ್ ನೋಟಿಸ್ ಕೊಟ್ಟಿದೆ, ನೋಟಿಸಲ್ಲಿ ವಾರಂಟ್ ಹೊರಡಿಸಿದೆ ಅವ್ರಿಗೆ. ಪತ್ತೆ ಮಾಡಿ ಡಿಲೀಟ್ ಮಾಡ್ಬೇಕಲ್ಲ. ಹಂಗೊಂದು 50 ಲಕ್ಷ ಡಿಲೀಟ್ ಆಗ್ಬೋದು. ಇಡೀ ಪ್ರಜಾಪ್ರಭುತ್ವದ ಆಶಯ ಇರೋದು ಒಬ್ಬ ಅರ್ಹ ವ್ಯಕ್ತಿಯು ಮತದಾನದಿಂದ ದೂರ ಇರಬಾರ್ದು ಅಂತ. ನೀವಾಗಲೇ ಓಟ್ ಹಾಕದೇ ಇದ್ರೆ ಏನು ಮಾಡೋದಕ್ಕಾಗೋದಿಲ್ಲ, ನಿಮ್ಮ ಹಣೆ ಬರ. ಬಟ್ ನಾನು ಓಟ್ ಹಾಕ್ತೀನಿ, ನನ್ನ ಹೆಸರು ಅದರಲ್ಲಿ ಇಲ್ಲ ಅನ್ನೋ ಪರಿಸ್ಥಿತಿ ಇರಬಾರ್ದು. ಅದನ್ನೇ ಎನ್ಶ್ಯೂರ್ ಮಾಡಿಕೊಳ್ಳೋದಕ್ಕೆ 1 ತಿಂಗಳ ಅವಕಾಶ ಇದೆ. ಇರುವ ದಾಖಲೆಗಳನ್ನೆಲ್ಲ ಕೊಟ್ಟರಾಯ್ತಪ್ಪ. ಈಗ ಯಾರು ಕಾಗಜ್ ನಹಿ ದಿಖಾಯಂಗೆ ಅನ್ನೋದಿಲ್ಲ. ಯಾಕೆ ಓಟಿನ ಅಧಿಕಾರ ಹೆಂಗೆ ಕಳ್ಕೊಂಡ್ಬಿಡ್ತಾರೆ? ಕಾಗಜ್ ನಹಿ ದಿಖಾಯಂಗೆ ಈಗ ಬರೋದಿಲ್ಲ ಅದು. ನಾವ್ಯಾಕೆ ದಾಖಲೆ ತೋರಿಸ್ಬೇಕು ಅಂತ ಈಗ ಬರೋದಿಲ್ಲ ಅದು. ಅದರ ಜೊತೆಗೆ ರಾಜ್ಯ ಸರ್ಕಾರ ನೋಡಿ ಗ್ಯಾರಂಟಿ ಯೋಜನೆಗಳನ್ನು ಲಿಂಕ್ ಮಾಡಿಬಿಡ್ತು. ವೋಟರ್ ಲಿಸ್ಟಲ್ಲಿ ಹೆಸರಿದ್ದರೆ ಮಾತ್ರ ನಿಮಗೆ ತಿಂಗಳ 2,000 ಬರುತ್ತೆ, ನಿಮಗೆ ಉಚಿತ ವಿದ್ಯುತ್ 200 ಯೂನಿಟ್ ಬರುತ್ತೆ. ಉಳಿದಿದ್ದೆಲ್ಲ ಅನ್ನಭಾಗ್ಯದ ಅಕ್ಕಿ ಬೇಕಾ, ವೋಟರ್ ಲಿಸ್ಟಲ್ಲಿ ಹೆಸರಿರಬೇಕು. ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾ ಇದ್ದಾರೆ, 12 ಪ್ರಶ್ನೆ ಕೇಳಿದ್ದೀವಿ, ಸೌಜನ್ಯಕ್ಕಾದರೂ ಎಲೆಕ್ಷನ್ ಕಮಿಷನ್ ನಮಗೆ ಉತ್ತರ ಕೊಡ್ತಿಲ್ಲ ಅಂತ. 12 ಪ್ರಶ್ನೆಗಳು. ಈ ಪ್ರಶ್ನೆ ಕೇಳೋ ವ್ಯವಹಾರನೇ ಅರ್ಥ ಆಗ್ತಿಲ್ಲಪ್ಪ ನನಗೆ. ಏನು ಬೀಗ್ರ ಅವರು ಪ್ರಶ್ನೆ ಕೇಳಿದ್ದೀವಿ ಉತ್ತರ ಕೊಡಿ ಅನ್ನೋದಕ್ಕೆ? ನ್ಯಾಯಾಂಗ ಅನ್ನೋದೊಂದಿದೆ. ಆ ನ್ಯಾಯಾಂಗದ ಮಾರ್ಗವನ್ನು ಪ್ರಯತ್ನಿಸಿದವು ವಿಪಕ್ಷಗಳು. SIR ಪ್ರಕ್ರಿಯೆನೇ ಬಂದ್ ಮಾಡಿ ಅಂತ. ಕೋರ್ಟ್ ಕರೆದು ಕೇಳ್ತು, ಯಾಕಪ್ಪ ಏನು ಸಮಸ್ಯೆ ಅಂತ ಕೇಳ್ತು. ಇಂತಿಂಥ ಸಮಸ್ಯೆಯ ಕಾರಣಕ್ಕಾಗಿ SIR ಮಾಡಬಾರದು ಅಂತ ಸಮರ್ಥಿಸಿಕೊಳ್ಳೋದಕ್ಕೆ ಯಾರಿಗೂ ಸಾಧ್ಯ ಆಗಲಿಲ್ಲ. ಯಾರು ಅವಾಗ ಹೇಳ್ತಿರ್ತಾರಲ್ಲ, ಇಟ್ ಈಸ್ ಅ ಸೆಟಲ್ಡ್ ಮ್ಯಾಟ್ರ್. ನಾವು ಸೆಟ್ಲ್ ಆಗಿದೆ ಮ್ಯಾಟ್ರ್ ಇದು. SIR ನಡಿಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. SIR ಹಿಂಗೆ, EVM ವಿಷಯಕ್ಕೂ ಹಿಂಗೆ 12 ಪ್ರಶ್ನೆ ಕೇಳಿದ್ದಾರೆ. ಬರೀ ಪ್ರಶ್ನೆ ಕೇಳಿರೋದಲ್ಲ, 23 ವಿರೋಧ ಪಕ್ಷಗಳು ಸೇರಿಕೊಂಡು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೊಂದು ಪತ್ರ ಬರೆದಿದ್ದಾರೆ. ಈ ಪತ್ರ ಬರೆಯೋದು ಅರ್ಥ ಆಗೋದಿಲ್ಲ ನನಗೆ. ಪತ್ರದಲ್ಲೇನಿದೆ? ಎಲೆಕ್ಷನ್ ಕಮಿಷನ್ನು BJPಯ ಪರವಾಗಿ ವರ್ತನೆ ಮಾಡ್ತಾ ಇದೆ, ಅಲ್ಪಸಂಖ್ಯಾತರು, ದಲಿತರು ಮತ್ತು ಹಿಂದುಳಿದವರ ಹೆಸರುಗಳನ್ನು ಉದ್ದೇಶಪೂರ್ವಕವಾಗಿ ಡಿಲೀಟ್ ಮಾಡ್ತಾ ಇದ್ದಾರೆ, ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸಬೇಕು ಅಂತ. ಇದೇ ಅರ್ಜಿ ಹಾಕಿದ್ದಲ್ರಿ ಸುಪ್ರೀಂ ಕೋರ್ಟ್ ಮುಂದೆ. ಇದನ್ನೇ ಹಾಕಿರಲಿಲ್ವ ಅರ್ಜಿನ? ಮಾಡಬೇಕಾದ ಆರ್ಗ್ಯುಮೆಂಟ್ಗಳನ್ನು ಕೊಡಬೇಕಾದ ಡಾಕ್ಯುಮೆಂಟ್ಗಳ ಸಮೇತ ಮಾಡಿದ್ರೆ, ಕೊಟ್ಟರೆ, ಆರ್ಗ್ಯುಮೆಂಟ್ ಮಾಡಿದ್ರೆ
ಕೇಸ್ ನಿಂತಿಲ್ಲ. ಈಗ 12 ಪ್ರಶ್ನೆಗಳನ್ನು ಕೇಳಿದಾರಂತೆ, ಉತ್ತರ ಯಾಕೆ ಕೊಡ್ತಿಲ್ಲ ಅಂತ ಕೇಳ್ತಾ ಇದ್ದಾರೆ ಗೃಹ ಸಚಿವರು. ಕೇಳಿಸ್ಕೊಳ್ಳಿ. 12 ಪ್ರಶ್ನೆಗಳಿಗೆ ಅವರು ಉತ್ತರ ಕೊಟ್ಟರೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ. ನಮ್ಮ ಮೊದಲನೇ ಸಾಲಿನಲ್ಲೇ ನಾವು ಬರೆದಿರೋದೇನು, ಬೆಂಗಾಲ್ನಲ್ಲಿ, ಬಿಹಾರ್ನಲ್ಲಿ, ತಮಿಳುನಾಡಿನಲ್ಲಿ, ಕೇರಳನಲ್ಲಿ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದೆ ನಾಗರಿಕರಲ್ಲಿ, ಹಾಗಾಗಬಾರ್ದು ಅಂತ ಕೇಳೋದು ತಪ್ಪ? SIRಗೆ ನಾವು ವಿರೋಧ ಇಲ್ಲ. ಒಂದು ಉತ್ತಮವಾದಂಥ ಮತದಾರ ಪಟ್ಟಿ ಕೊಡುವ ಜವಾಬ್ದಾರಿ ಎಲೆಕ್ಷನ್ ಕಮಿಷನ್ ಅವರು. ಆದರೆ ಪಾರದರ್ಶಕತೆ ಇರಲಿ, ಯಾವುದೇ ರೀತಿಯಾಗಿ ಅರ್ಹರನ್ನು ಅನರ್ಹರು ಮಾಡಬೇಡಿ ಅಂದ್ಬಿಟ್ಟು ನಾವು ಕೇಳ್ಕೊಂಡಿರೋದು. ಚೀಫ್ ಎಲೆಕ್ಷನ್ ಕಮಿಷನಿಗೆ ಏನು ನಾವು ಕ್ಯಾಬಿನೆಟ್ ಡಿಸಿಷನ್ಸನ್ನು ಅಥವಾ ಕ್ಲಾರಿಫಿಕೇಷನನ್ನು ನಾವು ಕೇಳಿದ್ವಿ, ಅದು ಇಲ್ಲಿ CEO ಅವರಿಗೂ ಕೂಡ ನಾವು ಕೊಟ್ಟಿದ್ವಿ. ಆದರೆ ಅಲ್ಲಿಂದನೂ ಕೂಡ ಇನ್ನೂ ಯಾವುದೂ ಉತ್ತರ ಬಂದಿಲ್ಲ. ಸೊ ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ, ನೋಡೋಣ ಹೇಗೆ ನಾವು ಕಾನೂನಾತ್ಮಕವಾಗಿ ಇದನ್ನು ತಗೋಬೋದು ಅಂತ. ನಮ್ಮ ಇಂಟ್ರೆಸ್ಟು ಇನ್ ಎನ್ಶೋರಿಂಗ್ ಹೈಜೀನಿಕ್ ವೋಟರ್ ಲಿಸ್ಟ್, ನೋ ಸಿಟಿಸನ್ ಶುಡ್ ಬಿ ಲೆಫ್ಟ್ ಬಿಹೈಂಡ್, ಅಷ್ಟೇ ಕೇಳ್ತಾ ಇರೋದು. SIR ಪ್ರಕ್ರಿಯೆಯ ಕಾರಣಕ್ಕಾಗಿಯೇ ಪಶ್ಚಿಮ ಬಂಗಾಳದಲ್ಲಿ BJPಯವರು ಗೆದ್ದರು ಅನ್ನೋದು ಆರ್ಗ್ಯುಮೆಂಟು. ಅದೇ SIR ನಡೆದಿರುವ ಕೇರಳದಲ್ಲಿ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದಿದ್ದಾರೆ. ಮೊನ್ನೆ ಡಿಬೇಟ್ನಲ್ಲಿ ಕೇಳಿದೆ ನಾವು, ಅಲ್ರಿ SIR ನಡೆದ್ರೆ ಮತ್ತೆ ಹೆಂಗೆ ಕೇರಳದಲ್ಲಿ ನೀವು ಗೆದ್ರಿ ಅಂದರೆ, ನಾವು ಎಚ್ಚರಿಕೆಯಿಂದ ಇದ್ವಿ ಅಂತಂತ. ಕೇರಳದಲ್ಲಿ ನಾವು ಎಚ್ಚರಿಕೆಯಿಂದ ಇದ್ವಿ ಅಂತ, ಕರ್ನಾಟಕದಲ್ಲೂ ಎಚ್ಚರಿಕೆಯಿಂದ ಇದ್ದರೆ ಮುಗಿದೋಯ್ತಪ್ಪ. 2028ರಲ್ಲಿ ಮತ್ತೆ ಜೆಂಡಾ ಹಾರಿಸ್ಬೋದು. ವಿಪಕ್ಷ ನಾಯಕ R. ಅಶೋಕ್ ಅವರು, MLC CT ರವಿ ಅವರು, R. ಅಶೋಕ್ ಅವರು ಹೇಳ್ತಾರೆ, ಬಾಂಗ್ಲಾದೇಶದವ್ರ ಹೆಸರು ತೆಗೆಯೋದಕ್ಕೆ ಇವ್ರಿಗೆ ಇಷ್ಟ ಇಲ್ಲ, ಅದಕ್ಕೆ SIRನ ವಿರೋಧ ಮಾಡ್ತಿದ್ದಾರೆ ಅಂತ. CT ರವಿ ಅವರು ಹೇಳಿದ್ರು, ನನ್ನ ಎಲೆಕ್ಷನ್ನಲ್ಲಿ ಸತ್ತವರೆಲ್ಲ ಬಂದು ಓಟ್ ಹಾಕಿದ್ರು, ಅಂಥವರ ಹೆಸರನ್ನು ಕ್ಲಿಯರ್ ಮಾಡೋದಕ್ಕೆ ಕಾಂಗ್ರೆಸ್ನವ್ರಿಗೆ ಇಷ್ಟ ಇಲ್ಲ ಅಂತಾರೆ ಅವರು. ಕೇಳಿಸ್ಕೊಳ್ಳಿ. ನನಗನ್ಸುತ್ತೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಈ SIRಗೆ ಸರಿಯಾದಂಥ ಅಧಿಕಾರಿಗಳನ್ನೇ ಆಗ್ತಾ ಇಲ್ಲ. ಪ್ರತಿ ವಿಧಾನಸಭಾದಲ್ಲೂ ಅಲ್ಲಿ 25-30 ಜನ BLOಗಳು ಬರಬೇಕಾಗಿದ್ರೆ 10 ಜನ 11 ಜನ ಅಧಿಕಾರಿಗಳು ಬಂದಿದ್ದಾರೆ. ಅಂದರೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಈ SIRಗೆ ಅಡೆತಡೆ ಮಾಡುವಂಥದ್ದಕ್ಕೆ ಪ್ರಾರಂಭದಲ್ಲೇ ಖ್ಯಾತೆಯನ್ನು ಶುರು ಮಾಡಿದ್ದಾರೆ. ಇವ್ರಿಗೆ ಸತ್ತಿರೋರ ಹೆಸರು ತೆಗೆಯೋದು ಇಷ್ಟ ಇಲ್ಲ, ಬಾಂಗ್ಲಾದೇಶದವ್ರ ಹೆಸರುಗಳನ್ನು ತೆಗಿಯೋಕ್ಕೆ ಇಷ್ಟ ಇಲ್ಲ ಇವ್ರಿಗೆ. ಅಂಥದ್ದೆಲ್ಲ ನಕಲಿ ಮತಗಳಿರಬೇಕಾ? ಸತ್ತವ್ರ ಹೆಸರೆಲ್ಲರೂ ಮತದಾರ ಪಟ್ಟಿಯಲ್ಲಿ 20 ವರ್ಷದಿಂದ ಸತ್ತಿದ್ರು ವೋಟರ್ ಲಿಸ್ಟಲ್ಲೇ ಇರಬೇಕು. ಎಲೆಕ್ಷನ್ ಬಂದಾಗ ಅವ್ರು ಎದ್ದು ಬಂದು ಓಟ್ ಹಾಕಬೇಕು. ಅವನು ಯಾವನೋ ಫಿಲ್ಮ್ ಆ್ಯಕ್ಟ್ರು 4 ರಾಜ್ಯಗಳಲ್ಲಿ ವೋಟರ್ ಲಿಸ್ಟಲ್ಲಿ ಹೆಸರಿಟ್ಕೊಂಡಿದ್ನಲ್ಲ, ಅಂಥವ್ರು ಬೇಕಾ ನಿಮಗೆ? ಅವರೆಲ್ಲ ನಿಮ್ಮ ಬ್ರ್ಯಾಂಡ್ ಅಂಬಾಸಿಡರ್ಗಳಲ್ಲ, ಅವರೆಲ್ಲ ನಿಮ್ಮ ಬ್ರ್ಯಾಂಡ್ ಅಂಬಾಸಿಡರ್ಗಳು. ವ್ಯವಸ್ಥೆ ಪಾರದರ್ಶಕವಾಗಿದೆ. ನಿಮ್ಮ ಮನೆಗೆ ಅವರು ಬಂದಾಗ ಕೊಡಬೇಕಾದ ದಾಖಲೆಗಳನ್ನು ಕೊಡಿ, ವಿವರಗಳನ್ನು ಕೊಡಿ. ಅಷ್ಟಾದ ನಂತರವೂ ನಿಮ್ಮ ಹೆಸರು ವೋಟರ್ ಲಿಸ್ಟ್ನಲ್ಲಿಲ್ಲ ಅಂದರೆ 1 ತಿಂಗಳು ಟೈಮ್ ಇದೆ. ರಾಜಕೀಯ ಪಕ್ಷಗಳು BLAಗಳನ್ನು ನೇಮಕ ಮಾಡಿದ್ದಾರೆ. ಕಾಂಗ್ರೆಸ್ನವರೇ ಅತಿ ಹೆಚ್ಚು ಅನಿಸುತ್ತೆ, ಬಹುಶಃ 58,000 ಏನು. BJPಯವರು ಹೆಚ್ಚು ಕಡಿಮೆ ಅಷ್ಟೇ ಮಾಡಿದ್ದಾರೆ. BLAಗಳು ನಿಮ್ಮ ಬೂತ್ ಮನೆಗೆ ಬಂದು ಮಾಡಿಸ್ತಾರೆ, ಮನೆಗೆ ಬಂದು ಮಾಡಿಸ್ತಾರೆ. ಅಷ್ಟೆಲ್ಲ ಆಗಿಯೂ ಮಿಸ್ ಆದರೆ ಯು ಹ್ಯಾವ್ ಆನ್ ಆಪ್ಷನ್, ಮಾಡ್ಬೋದು. ಅದನ್ನ ತಲೆ ಕೆಡಿಸ್ಕೋಬೇಡಿ, ವೋಟರ್ ಲಿಸ್ಟ್ ಕ್ಲೀನ್ ಆಗಲಿ ಅಷ್ಟೇ. ಮುಂದಿನ ಸುದ್ದಿ ಕ್ವಿಕ್ ಆಗಿ. ಪ್ರದೀಪ್ ಈಶ್ವರ್ ಅವರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿದ್ರು ಇವತ್ತು. ಕಣ್ಣೀರು ಹಾಕಿದ್ರಂತೆ. JDSನವ್ರು ನನ್ನ ಮೇಲೆ ಚಪ್ಪಲಿ ತೂರಿದ್ರು, ನನ್ನ ಕುಟುಂಬದ ಬಗ್ಗೆ ಎಲ್ಲ ಹಿಂಗೆ ಮಾತಾಡಿದ್ರು ಅಂತ. ಸಿದ್ದರಾಮಯ್ಯನವರು ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರನ್ನು ಕರೆಸ್ಕೊಂಡಿದ್ದಾರೆ, ಡಾಕ್ಟರ್ G. ಪರಮೇಶ್ವರ್ ಅವರನ್ನು ಕರೆಸ್ಕೊಂಡಿದ್ದಾರೆ. ಅದೇ ಈ ಬಿಡದಿ ಟೌನ್ಶಿಪ್ಪಿಗೆ ಸಂಬಂಧಿಸಿದ ಗಲಾಟೆ ಇದು. ಧೈರ್ಯ ಹೇಳಿದ್ರಂತೆ ಸಿದ್ದರಾಮಯ್ಯನವ್ರು, ರಾಜಕೀಯ ಅಂದಮೇಲೆ ಇದೆಲ್ಲ ಇರುತ್ತೆ, ಇದಕ್ಕೆಲ್ಲ ಎದೆಗುಂದಬಾರ್ದು ಅಂತ ಹೇಳಿದ್ರಂತೆ. ಚಿಕ್ಕಬಳ್ಳಾಪುರದ DC SPಗೆ ಫೋನ್ ಮಾಡಿ ರೇಗಾಡಿದ್ರಂತೆ ಸಿದ್ದರಾಮಯ್ಯನವರು. ಒಬ್ಬ ಜನಪ್ರತಿನಿಧಿಯ ಮೇಲೆ ಹೀಗೆಲ್ಲ ಗಲಾಟೆ ಆದರೆ ನೀವೇನು ಮಾಡ್ತಾಯಿದ್ದೀರಿ ಅಂತೆಲ್ಲ ಕೇಳಿದ್ರಂತೆ. ಅವರು ಹೇಳಿದ್ದಾರೆ, ಅರೆಸ್ಟ್ ಮಾಡಿದ್ದೀವಿ ಸರ್ ಅವ್ರನ್ನೆಲ್ಲ ಅಂತ ಹೇಳಿದ್ದಾರೆ. JDSನ ನಾಯಕ ಮಾಜಿ MLC ಶ್ರೀಕಂಠೇಗೌಡರು ಮಾತಾಡಿದ್ರು. ಚಪ್ಪಲಿ ಎಸ್ದಿದ್ದು ತಪ್ಪು, ಹೌದು. ಪ್ರದೀಪ್ ಈಶ್ವರ್ ಅವ್ರ ಮೇಲೆ ಚಪ್ಪಲಿ ಎಸ್ದಿದ್ದು ತಪ್ಪು. ಇವ್ರು ನಿಂತ್ಕೊಂಡು ತೊಡೆ ತಟ್ಟಬಹುದಾ, ಮೀಸೆ ತಿರುವಿ ತೋಳು ಇದು ಮಾಡಿ ಪ್ರಚೋದನೆ ಮಾಡಬಹುದಾ ಅಂತ ಕೇಳಿಸ್ಕೊಳ್ಳಿ. ಚಿಕ್ಕಬಳ್ಳಾಪುರದ
ಕೆಂಪೇಗೌಡರ ಜಯಂತಿಯ ಸಂದರ್ಭದಲ್ಲಿ ಅಲ್ಲಿಯ ಶಾಸಕರು ನಡೆದುಕೊಂಡಂಥ ರೀತಿ ಇಡೀ ಜನರ ಮನಸ್ಸಿಗೆ ಬೇಸರವನ್ನು ತರಿಸಿದೆ. ಯಾಕೆಂದರೆ ಯಾವ ಒಬ್ಬ ಜವಾಬ್ದಾರಿ ಮನುಷ್ಯ ತೊಡೆಯನ್ನು ತಟ್ಟಿ ತೋಳನ್ನು ಏರಿಸಿ ಎಲ್ಲವನ್ನೂ ಮೀರಿ ಕೂದಲನ್ನು ಕೀಳೋದಿದೆಯಲ್ಲ, ಇಂಥ ಅಸಭ್ಯ ವರ್ತನೆಯನ್ನು ಈ ರಾಜ್ಯದ ಮತ್ತು ಈ ದೇಶದ ಇತಿಹಾಸದಲ್ಲಿ ಯಾರೂ ಮಾಡಿಲ್ಲ. ಕುಮಾರಸ್ವಾಮಿ ಅವರು ಏನು ಮಾಡಿದ್ದಾರೆ, ದೇವೇಗೌಡರು ಏನು ಮಾಡಿದ್ದಾರೆ ಅಂತ ಕೇಳ್ತಾರೆ. ಕುಮಾರಸ್ವಾಮಿ ಅವರು ಮಾಡೋ ಕೆಲಸವನ್ನು ಇವರು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕುಮಾರಸ್ವಾಮಿ ಅವರು ಮಾಡಿದ ಆರೋಪ ಏನು, ನೀನು ಹೇಗಪ್ಪ 3 ನಿವೇಶನಗಳನ್ನು ಪಡ್ಕೊಂಡಿ ಅಂತೇಳಿ ತಪ್ಪಾ? ಜನರು ಇಲ್ಲಿ ನಿವೇಶನಕ್ಕೆ ಪರದಾಡ್ತಾ ಇರೋಂಥ ಹೊತ್ತಿನಲ್ಲಿ ಏಕಾಏಕಿ 3 ನಿವೇಶನಗಳನ್ನು ಕಾನೂನು ಎಲ್ಲೆಯನ್ನು ಮೀರಿ ನೀನು ಪಡ್ಕೊಂಡಿದ್ಯಾ ಅಂದ್ರೆ ಸ್ಪಷ್ಟೀಕರಣ ಕೊಡು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.